Hi, hello, dear friends. Welcome back to Downgrade Tutorials and Drama Tutorials for GK. As you all know, we completed our language and thought series and we already solved the 40 plus MCQs on that topic. So today I'm going to, or you are all going to discuss with me about our new topic. It is called most famous and well known topic. Okay, this is our class number 34 gender issues in social construct. ಓಕೆ, ಈಗ ಒಂದು ನಾವು ಕ್ಲಾಸಲ್ಲಿ ಟೀಚ್ ಮಾಡಬೇಕಾದ್ರೂ ಎಲ್ಲೇ ಹೋದರೂ ಕೂಡ ಜೆಂಡರ್ ಇಶ್ಯೂಸ್ಗಳನ್ನ ಫೇಸ್ ಮಾಡ್ತೀವಿ. ನಾವು ಅನ್ಕೋಬಹುದು ಈಗಿನ ವರ್ಲ್ಡ್ ಸ್ವಲ್ಪ ಚೇಂಜ್ ಆಗಿದೆ, ನೋ ಇಟ್ ಈಸ್ ಸಮಥಿಂಗ್ ಲೈಕ್ ಡೆವಲಪಿಂಗ್ ಅಂತ. ಎಸ್, ಇಟ್ ಈಸ್ ಡೆವಲಪಿಂಗ್, ಐ ಆಮ್ ಅಗ್ರಿ ವಿತ್ ಯು ಆಲ್. ಬಟ್ ಹಿಯರ್ ಆಲ್ಸೋ ಅಂಡ್ ನೌ ಆಲ್ಸೋ ದೇರ್ ಈಸ್ ಅ ಲಿಟ್ಲ್ ಬಿಟ್ ಆಫ್ ಜೆಂಡರ್ ಇಶ್ಯೂಸ್ ಇನ್ ಅವರ್ ಸೋಷಿಯಲ್ ಆ್ಯಂಡ್ ಸೊಸೈಟಿ. ಅದನ್ನ ನಾವು ನೀವು ಎಲ್ಲರೂ ಕೂಡ ಒಪ್ಕೊಂಡ್ಲೇಬೇಕಲ್ವಾ. ಜೆಂಡರ್ ಇಶ್ಯೂಸ್ ಇದ್ದೇ ಇರುತ್ತೆ, ಇನ್ನು ಎಷ್ಟು ಟೈಮ್ ಹೋದ್ರೂ ಕೂಡ ಇದ್ದೇ ಇರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ನಮ್ಮ ಪಾಸ್ಟ್ಗೆ ಕಂಪೇರ್ ಮಾಡಿದ್ರೆ ಈಗ ಪ್ರೆಸೆಂಟಲ್ಲಿ ಸ್ವಲ್ಪ ಓಕೆ ಅಂತ ಹೇಳ್ಬೋದು. ಆ ಥರ CDP ಕಾನ್ಸೆಪ್ಟಲ್ಲಿ, ಓಕೆ, ಚೈಲ್ಡ್ ಡೆವಲಪ್ಮೆಂಟ್ ಸೈಕಾಲಜಿನಲ್ಲಿ ಯಾವ್ಯಾವ ಥರ ಜೆಂಡರ್ ಇಶ್ಯೂಸ್ಗಳಿರುತ್ತೆ ಆ್ಯಂಡ್ ಸೋಷಿಯಲ್ ಕನ್ಸ್ಟ್ರಕ್ಟ್. ಓಕೆ, ಜೆಂಡರ್ ಇಶ್ಯೂಸ್ಗಳನ್ನ ಇಟ್ಕೊಂಡು ಸೋಷಿಯಲ್ ಕನ್ಸ್ಟ್ರಕ್ಟ್ ಹೇಗಾಗುತ್ತೆ, ಸೋಷಿಯಲೈಸೇಷನ್ ಹೇಗಾಗುತ್ತೆ, ಸೊ ಇಲ್ಲಿ ಬರೋವಂಥ ಕೆಲವೊಂದು ಪಾಯಿಂಟ್ಸ್ಗಳೇನು, ಅದ್ರ ಮೇಲೆ ಬರುವಂಥ ಕೆಲವೊಂದು MCQsಗಳನ್ನ ನಾವು ಈ ಕ್ಲಾಸಲ್ಲಿ ಡಿಸ್ಕಷನ್ಸ್ ಮಾಡೋಣ. ಸೊ ಓಕೆ, ಲೆಟ್ಸ್ ಮೂವ್ ಅವರ್ ಫಸ್ಟ್ ಸ್ಲೈಡ್. ದ ಟಾಪಿಕ್ ಇಸ್ ಅಬೌಟ್ ಜೆಂಡರ್ ಇಶ್ಯೂಸ್ ಆ್ಯಂಡ್ ಸೋಷಿಯಲ್ ಕನ್ಸ್ಟ್ರಕ್ಟ್. ಸೊ ಇದು ಒಂಥರ ನೀವು ಥೇರಿ ಕ್ಲಾಸೇ, ನಿಮಗೆ ಗೊತ್ತಿರುತ್ತೆ ಜೆಂಡರ್ ಇಶ್ಯೂಸ್ ಅಂತ ಬಂದರೆ ದೇರ್ ಈಸ್ ಅ ಲಾಟ್ ಟು ಟಾಕ್ ಆರ್ ದೇರ್ ಈಸ್ ಅ ಲಾಟ್ ಆಫ್ ಇನ್ಫಾರ್ಮೇಷನ್ ವಿ ಕುಡ್ ಶೇರ್ ಅಲ್ವಾ. ಹಾಗಾಗಿ ಕ್ಲಾಸ್ ಸ್ವಲ್ಪ ನಿಯರ್ಲಿ 1 hour ತನಕ ಆದ್ರೂ ಲೆಂತಿ, ಮೋರ್ ದ್ಯಾನ್ 1 hour ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಲೋ 1 hour ನಾನು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ನಿಮಗೆ. ಜಸ್ಟ್ ಹೇಳಿದ್ದು ಇದ್ರ ಬಗ್ಗೆ ಸ್ವಲ್ಪ ಲೆಂತ್ ಇರುತ್ತಲ್ವ ಟಾಪಿಕ್, ಹಾಗಾಗಿ ಎಲ್ಲರೂ ಅಬ್ಸರ್ವ್ ಮಾಡಿ. ಇದನ್ನ ಪಾಯಿಂಟ್ ವೈಸ್ ಅನ್ನೋದಕ್ಕಿಂತ ಒಂಥರ ಈ ಥರ ಸ್ಲೈಡ್ಸಲ್ಲಿ ಒಂದೊಂದು ಬಾಕ್ಸಲ್ಲಿ ಇರೋದನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ನಿಮಗೆ ಇನ್ನ ಒಂಥರ ಏನೋ ಇಟ್ ವಿಲ್ ಬಿ ಎ ಗುಡ್. ಓಕೆ, ಇದೊಂಥರ ಚೆನ್ನಾಗಂತ ಅನ್ನಿಸ್ತು, ಹಾಗಾಗಿ ಈ ಥರ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊಸೈಟಿ ಕಾಂಪ್ರೈಸಸ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್. ಆಸ್ ವಿ ಆಲ್ ನೋ, ಸೊಸೈಟಿ ನಮ್ಮನ್ನ ಮೇಲ್ ಆ್ಯಂಡ್ ಫೀಮೇಲ್ಸ್ ಅಂತ ನಮಗೆ ಕಾಂಪ್ರೈಸಸ್ ಮಾಡಿದೆ. ದ ಹೆಲ್ತಿ ಸೊಸೈಟಿ ಈಸ್ ಆನ್ ಔಟ್ಕಮ್ ಆಫ್ ಪ್ರಾಪರ್ ಅಪಾರ್ಚುನಿಟೀಸ್ ಪ್ರೊವೈಡ್ ಟು ಬೋತ್. ಸೊ ನಾವು ಹೆಲ್ತಿ ಸೊಸೈಟಿನ ಯಾವಾಗ ನೋಡ್ಬೋದು ಅಂತ ಅಂದರೆ, ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲದೆ ಅವಕಾಶಗಳನ್ನ, ಅಪಾರ್ಚುನಿಟೀಸ್ಗಳನ್ನ ಸೇಮ್, ಓಕೆ, ಈಕ್ವಲ್ ಅಪಾರ್ಚುನಿಟೀಸ್ಗಳನ್ನ ಕೊಡಬೇಕು ಸೇಮ್ ಜೆಂಡರ್ಸ್ಗಳಿಗೆ. ಅಂದರೆ ಬೋತ್ ಮೇಲ್ ಆ್ಯಂಡ್ ಫಿಮೇಲಿಗೆ, ಓಕೆ, ಬೋತ್ ಬಾಯ್ ಅಥವಾ ಗರ್ಲಿಗೆ ಒಂದೇ ಥರ ಈಕ್ವಲ್ ಅಪಾರ್ಚುನಿಟೀಸ್ ಕೊಟ್ಟರೆ ಆವಾಗ ಸೊಸೈಟಿಯಿಂದ ಒಂದು ಪ್ರಾಪರ್ ಔಟ್ಕಮ್ ಆಗ್ತಿದೆ, ಇಟ್ ಈಸ್ ಅ ಹೆಲ್ತಿ ಸೊಸೈಟಿ ಅಂತ ಅರ್ಥ. ಅದು ಬಿಟ್ಟು ಬಾಯ್ಸಿಗೆ ಜಾಸ್ತಿ ಗರ್ಲ್ಸಿಗೆ ಕಡಿಮೆ, ಅಥವಾ ಗರ್ಲ್ಸಿಗೆ ಜಾಸ್ತಿ ಬಾಯ್ಸಿಗೆ ಕಡಿಮೆ ಅಪಾರ್ಚುನಿಟೀಸ್ಗಳನ್ನ ಈ ಥರ ಡಿಸ್ಕ್ರಿಮಿನೇಟ್ ಮಾಡಿದ್ರೆ ಇಟ್ ಈಸ್ ನಾಟ್ ಅ ಸಿಂಬಲ್ ಆಫ್ ಗುಡ್ ಸೊಸೈಟಿ ಆರ್ ಹೆಲ್ತಿ ಸೊಸೈಟಿ. ಓಕೆ, ವೆನ್ ಇಟ್ ಈಸ್ ಟಾಕ್ಡ್ ಅಬೌಟ್ ದ ಲರ್ನಿಂಗ್ ಅಪಾರ್ಚುನಿಟೀಸ್ ದ್ಯಾನ್ ಫೀಮೇಲ್ಸ್ ಆರ್ ನಾಟ್ ಗಿವನ್ ದ ಡ್ಯೂ ಕನ್ಸಿಡರೇಷನ್. ಸೊ ನಾವು ಯಾವಾಗ ಸ್ವಲ್ಪ ಎಜುಕೇಷನ್ಸ್ ಬಗ್ಗೆ, ಅಪಾರ್ಚುನಿಟೀಸ್ ಬಗ್ಗೆ, ಲರ್ನಿಂಗ್ ಬಗ್ಗೆ ಮಾತಾಡ್ತೀವೋ, ಸ್ವಲ್ಪ ಏನ್ಷಿಯಂಟ್ ಟೈಮ್ಸ್ಗಳಿಂದನೂ ಇದೆ, ಫೀಮೇಲ್ಸ್ಗಳನ್ನ ಸ್ವಲ್ಪ ಅವರು ಕನ್ಸಿಡರೇಷನ್ ತಗೊಳ್ಳೋದಿಲ್ಲ. ಫೀಮೇಲ್ಸ್ ಆರ್ ನಾಟ್ ಗಿವನ್ ದ ಡ್ಯೂ ಕನ್ಸಿಡರೇಷನ್. ಓಕೆ, ಫೀಮೇಲ್ಸ್ಗಳನ್ನ ಕನ್ಸಿಡರ್ಗೆ ತಗೊಳ್ಳೋದಿಲ್ಲ. ಏನು ಮಾಡಬೇಕು, ಓದಿ ಸಂಹೌ ಮದುವೆ ಆಗಬೇಕು, ಸಂಹೌ ಕೆಲಸನೇ ಮಾಡಬೇಕು ಅವ್ರ ಮನೆಗೆ ಹೋಗ್ಬಿಟ್ಟು ಅನ್ನೋ ಥರ. ಐ ನೋ ಈಗಿನ ಸೊಸೈಟಿ ಸ್ವಲ್ಪ ಮೆಂಟಾಲಿಟಿ ಚೇಂಜ್ ಆಗಿದೆ. ಫೀಮೇಲ್ಸ್ ಆರ್ ಇನ್ ಎವ್ರಿ ವೇ. ಓಕೆ, ಇಲ್ಲ ನಾವು ಹೆಣ್ಮಕ್ಳು ಎಲ್ಲ ಕಡೆ ಇದ್ದೀವಿ ಅಂತ ಹೇಳ್ಬೋದು, ಬಟ್ ಸ್ಟಿಲ್ ಆ ಥರ ಒಂದು ಥಿಂಕಿಂಗ್ಸ್ ಬರುತ್ತೆ ಈಗಲೂ ಕೂಡ ಅಂತ. ಓಕೆ, ಜೆಂಡರ್ ಬಯಾಸ್ನೆಸ್, ಜೆಂಡರ್ ಸ್ಟೀರಿಯೋಟೈಪಿಂಗ್ ಆರ್ ದ ಕಾಮನ್ ಇಲ್ ಪ್ರಾಕ್ಟೀಸ್ ಇನ್ ಅವರ್ ಸೊಸೈಟಿ. ಜೆಂಡರ್ ಬಯಾಸ್ ಮಾಡೋದು, ಓಕೆ, ತಾರತಮ್ಯ ಮಾಡೋದು, ಸ್ಟೀರಿಯೋಟೈಪಿಂಗ್ ಮಾಡೋದು. ಓಕೆ, ಸ್ಟೀರಿಯೋಟೈಪ್ ಅಂತಂದರೆ ಅವ್ರು ನೋಡ್ಲಿಕ್ಕೆ ಹೇಗಿದ್ದಾರೋ ಅದನ್ನೇ ಕರೆಕ್ಟ್ ಅಂತ ಅಂದ್ಕೊಳ್ಳೋದು. ಓಕೆ, ಇದೆಲ್ಲ ಕೂಡ ನಮ್ಮ ಸೊಸೈಟಿನಲ್ಲಿ ಈಗಲೂ ಇರೋವಂಥ ಒಂದು ಇಲ್ನೆಸ್ ಅಂತ ಹೇಳ್ಬೋದು, ಇಲ್ನೆಸ್ ಪ್ರಾಕ್ಟೀಸ್. ಓಕೆ, ಒಂದು ಕೆಟ್ಟ ನಡವಳಿಕೆ, ಒಂದು ಕೆಟ್ಟ ಆಚಾರ ಅಂತಾನೆ ಹೇಳ್ಬೋದು. ಓಕೆ, ಅದನ್ನೆಲ್ಲ ನಾವು
ಫೇಸ್ ಮಾಡಿ ಮೀರಿ ನಡೆದಾಗ್ಲೇ ಏನಾಗುತ್ತೆ ಅಂತಂದರೆ ಒಂದು ಒಳ್ಳೆ ಸೊಸೈಟಿ ಕ್ರಿಯೇಟ್ ಆಗುತ್ತೆ. ವಿ ಮಸ್ಟ್ ಕಮ್ ಅಪ್ ವಿತ್ ಈಕ್ವಲ್ ಅಪಾರ್ಚುನಿಟೀಸ್ ಟು ಬೋತ್ ದ genders ಟು ಕ್ರಿಯೇಟ್ ಅ ಸ್ಟ್ರಾಂಗ್ ಅಂಡ್ ಹೆಲ್ತಿ ಸೊಸೈಟಿ. ನಾವು ಎರಡು ಜೆಂಡರಿಗೂ ಕರೆಕ್ಟಾಗಿರೋಂಥ ಅಪಾರ್ಚುನಿಟಿ ಕೊಟ್ಟರೆ ಅವಾಗ ನಾವು ಸ್ಟ್ರಾಂಗ್ ಅಂಡ್ ಹೆಲ್ತಿ ಸೊಸೈಟಿನ ಬಿಲ್ಡ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಓಕೆ, ಸೊ ಇದು ಇಂಟ್ರೊಡಕ್ಷನ್ ಆಯಿತು. ಈಗ ಎವಲ್ಯೂಷನ್ ಆಫ್ ಜೆಂಡರ್ ಆಸ್ ಅ ಸೋಷಿಯಲ್ ಕನ್ಸ್ಟ್ರಕ್ಟ್, ಇದು ಹೇಗಾಯಿತು ಅಂತ ನೋಡೋವಂಥ ಟೈಮ್. ಹೇಗೆ ಎವಲ್ಯೂಷನ್ ಆಯಿತು, ಓಕೆ, ಇದರಲ್ಲಿ ಯಾರು ಏನು ಹೇಳಿದ್ದಾರೆ, ಓಕೆ, ಸೊ ಅದನ್ನು ನಾವು ನೋಡೋವಂಥ ಟೈಮು. ಸೊ ಎವಲ್ಯೂಷನ್ ಆಫ್ ಜೆಂಡರ್ ಆಸ್ ಅ ಸೋಷಿಯಲ್ ಕನ್ಸ್ಟ್ರಕ್ಟ್, ಓಕೆ, ಹೇಗೆ ರಚನೆ ಆಗಿದೆ, ಓಕೆ, ಕನ್ಸ್ಟ್ರಕ್ಟ್ ಅಂದರೆ ರಚನೆ ಆಗಿದೆ ಅಂತ. ಓಕೆ, ಸೊ ಇಲ್ಲಿ ನಾವು ನೋಡೋದಾದರೆ ಅಕಾರ್ಡಿಂಗ್ ಟು ವೆಸ್ಟ್ ಅಂಡ್ ಜಿಮರ್ಮ್ಯಾನ್, gender is not a personal trait. It is an emergent feature of social situation, both as an outcome of and rationale for various social arrangements and as a means of legitimizing one of the most fundamental division of society. ವೆಸ್ಟ್ ಅಂಡ್ ಜಿಮರ್ಮ್ಯಾನ್ ಅವ್ರು ಹೇಳೋದೇನು ಅಂತಂದರೆ ಜೆಂಡರ್ ಇಸ್ ನಾಟ್ ಅ ಪರ್ಸನಲ್ ಟ್ರೈಟ್. ಇದು ಯಾವುದೇ ಒಂದು ಪರ್ಸ್ನಲ್ ಆಗಿರುವಂಥ ಗುಣಲಕ್ಷಣಗಳಲ್ಲ. ಜೆಂಡರ್ ಅನ್ನೋದು ಯಾವುದೇ ಒಂದು ಪರ್ಸ್ನಲ್ ಆಗಿರುವಂಥ ಟ್ರೇಟ್ ಅಲ್ಲ. ಇಟ್ ಈಸ್ ಓಕೆ, ಇದೇನಂತ ಹೇಳ್ತೀವಿ ಅಂದ್ರೆ ನಾವು ಎಕ್ಸಾಕ್ಟಾಗಿ ವಿವರಣೆ ಕೊಡಬೇಕು ಅಂತ ಅಂದರೆ ಓಕೆ, ಯಾವುದೇ ಒಂದು ವೈಯಕ್ತಿಕ ಲಕ್ಷಣ ಅಲ್ಲ ಅಂತ ಹೇಳ್ಬೋದು. ಯಾವುದೇ ಒಂದು ಪರ್ಸ್ನಲ್ ಅಂದರೆ ವೈಯಕ್ತಿಕ ಅಲ್ವಾ, ಲಿಂಗ ಅನ್ನೋದು ಯಾವುದೇ ಒಂದು ವೈಯಕ್ತಿಕ ಲಕ್ಷಣ ಅಲ್ಲ. ಸೊ ಇದು ಏನಾಗುತ್ತೆ ಅಂದರೆ ಇಟ್ ಈಸ್ ಆನ್ ಎಮರ್ಜೆಂಟ್ ಫ್ಯೂಚರ್ ಆಫ್ ಸೋಷಿಯಲ್ ಸಿಚುವೇಶನ್ ಬೋತ್ ಆಸ್ ಆನ್ ಔಟ್ಕಮ್ ಆಫ್ ಆನ್ ರ್ಯಾಷನಲ್ ಫಾದರ್. ಓಕೆ, ಇದು ಸಾಮಾಜಿಕ ಸನ್ನಿವೇಶಗಳನ್ನ ಮೇನ್ ಆಗಿ ಓಕೆ ಅಂದರೆ ಸೊಸೈಟಿ ಏನು ಹೇಳುತ್ತೋ ಅದನ್ನು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಸಿಚುವೇಶನ್ ಆಗಿದೆ. ಓಕೆ, ಮತ್ತು ವಿವಿಧ ಅಂತಂದರೆ ಬೇರೆ ಬೇರೆ ಸೊಸೈಟಿ ಅಥವಾ ಸೋಷಲೈಸೇಷನ್ ವ್ಯವಸ್ಥೆಗಳನ್ನ ಹೇಳುತ್ತೆ, ಅದರ ಪರಿಣಾಮಗಳನ್ನ ಹೇಳುತ್ತೆ. ಓಕೆ, ಮೂಲಭೂತ ವಿಭಾಗ ಅಂದರೆ ಫಂಡಮೆಂಟಲ್ ಅಂತ ಹೇಳ್ತೀವಲ್ವಾ, ಮೂಲಭೂತ ವಿಭಾಗಗಳಲ್ಲಿ ಒಂದನ್ನು ಲೈಕ್ ಇಟ್ ಈಸ್ ದ ಇಂಪಾರ್ಟೆಂಟ್ ಡಿವಿಷನ್ ಅಂತ ಇದು. ಓಕೆ, ಜೆಂಡರ್ ಅನ್ನೋದು ಯಾವುದೇ, ಈಗ ಸಿಂಪಲ್ ಆಗಿ ಹೇಳೋದಾದರೆ ಅವ್ರೇನು ಹೇಳ್ತಾರೆ ಅಂದರೆ ಜೆಂಡರ್ ಅನ್ನೋದು ಯಾವುದೇ ಒಬ್ಬ ಪರ್ಸ್ನಲ್ ಗುಣಲಕ್ಷಣ ಅಲ್ಲ, ಇದನ್ನು ಸೊಸೈಟಿ ಮಾಡ್ಕೊಂಡಿರೋವಂಥದ್ದು. ಓಕೆ, ಇದರಿಂದ ಜೆಂಡರಿಂದ ಸೊಸೈಟಿಗೆ ಅನುಕೂಲ ಆಗಬೇಕು, ಅದಕ್ಕೋಸ್ಕರ ಮಾಡ್ಕೊಂಡಿದ್ದೇನೆ ಹೊರತು ಇದು ಯಾವುದೇ ಒಂದು ಪರ್ಸ್ನಲ್ ಆಗಿ ನಾನು ನೀವು ಮಾಡ್ಕೊಂಡಿರೋದಂಥದ್ದು ಅಲ್ಲ. ಓಕೆ, ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಜೆಂಡರ್ಸ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ದ ಸಪರೇಟ್ ರೋಲ್ಸ್ ಡಿಫೈನ್ಡ್ ಫಾರ್ ಬೋತ್ ದ ಜೆಂಡರ್ಸ್ ಬೈ ಸೊಸೈಟಿ. ಸೊ ಇಲ್ಲಿ ಎಗೇನ್ ಮತ್ತೆ ಜೆಂಡರ್ಸ್ ಅಲ್ಲಿ ಡಿಸ್ಕ್ರಿಮಿನೇಟ್ ಮಾಡ್ತಾರೆ, ಅಂದರೆ ಡಿಸ್ಟಿಂಕ್ಷನ್ ಮಾಡ್ತಾರೆ, ಸಪರೇಟ್ ಮಾಡ್ತಾರೆ. ಆ ಸಪರೇಟ್ಸ್ ಮಾಡಿರೋನ್ನ ಅಬ್ಸರ್ವ್ ಮಾಡ್ತಾರೆ. ಇಲ್ಲಿ ಮೇಲ್ಸಿಗೆ ಏನು ವರ್ಕ್ ಇದೆ, ಮೇಲ್ಸಿನ ರೋಲ್ ಏನು, ಫಿಮೇಲ್ಸಿನ ರೋಲ್ ಏನು, ಅದನ್ನು ಅವರು ನೀಟಾಗಿ ನಿಭಾಯಿಸಿದಾರೋ ಇಲ್ವೋ ಅಂತ ಸೊಸೈಟಿ ಅದನ್ನು ಅಬ್ಸರ್ವ್ ಮಾಡಿ ನೋಡುತ್ತೆ. ಓಕೆ, ಸೊ ಈ ಥರ ಎವಲ್ಯೂಷನ್ ಆಫ್ ದ ಕಾನ್ಸೆಪ್ಟ್ ಆಫ್ ಜೆಂಡರ್ ಇನ್ ಸೊಸೈಟಿನಲ್ಲಿ ಸಾಮಾಜಿಕವಾಗಿ ಈ ಲಿಂಗ ಅಥವಾ ಜೆಂಡರ್ ಅನ್ನೋ ಕಾನ್ಸೆಪ್ಟು ಹೇಗೆ ಬೆಳೀತಾ ಬಂತು, ಹೇಗೆ ವರ್ಷದಿಂದ ವರ್ಷಕ್ಕೆ ಎವಲ್ಯೂಷನ್ ಆಗ್ತಾ ಬಂತು. ಓಕೆ, ಒಂದು ಸಿಂಪಲ್ ಇಲ್ಲಿ ಕಾನ್ಸೆಪ್ಟ್ ನೋಡಿ. ವಿ ಆಫನ್ ರಿಲೇಟ್ ಈಚ್ ಜೆಂಡರ್ ಕೆಟಗರಿ ಟು ದ ವೇ ವಿ ಡ್ರೆಸ್, ಟಾಕ್, ಈಟ್, ವಾಕ್ ಎಕ್ಸೆಟ್ರಾ. ನಾವು ಆಲ್ಮೋಸ್ಟು ಜೆಂಡರನ್ನ ಹೇಗೆ ನಾವು ಸಪ್ರೇಟ್ ಮಾಡ್ತೀವಿ ಅಂತಂದರೆ ಅಂದರೆ ಇದು ಸ್ವಲ್ಪ ಸೆನ್ಸಿಟಿವ್ ಕಾನ್ಸೆಪ್ಟು, ಅದೇ ಥರನ ಅರ್ಥ ಮಾಡ್ಕೊಳ್ಳಿ. ಓಕೆ, ಜೆಂಡರ್ ಅಂತ ನಾವು ಹೇಗೆ ಕೆಟಗರೈಸ್ ಮಾಡ್ತೀವಿ ಅಂತಂದರೆ ಅವ್ರು ಯಾವ ಥರ ಡ್ರೆಸ್ ಮಾಡ್ತಿದ್ದಾರೆ, ಅವ್ರು ಯಾವ ಥರ ವಾಕ್ ಮಾಡ್ತಿದ್ದಾರೆ, ಅವ್ರು ಯಾವ ಥರ ತಿಂತಾರೆ, ನಡೀತಾರೆ, ನೋಡ್ತಾರೆ, ಮಾತಾಡ್ತಾರೆ, ಅದರ ಮೇಲೆ ಏನು ಮಾಡ್ತೀವಿ, ಡಿಸ್ಕ್ರಿಮಿನೇಟ್ ಮಾಡ್ತೀವಿ, ಅದ್ರ ಮೇಲೆ ಕೆಟಗರೈಸ್ ಮಾಡ್ತೀವಿ ನಾವು. Gender was considered achieved and more or less stable after it is acquired in a early childhood. ಆಮೇಲೆ ಮೋಸ್ಟ್ ಆಫ್ ದ ಜೆಂಡರ್ನ ನಾವು ಹೇಗೆ ಕನ್ಸಿಡರ್ ತೊಗೊತೀವಿ ಅಂದರೆ ಅವ್ರು ಅರ್ಲಿ ಚೈಲ್ಡ್ಹುಡ್ಡಿಂದನೂ ಹೇಗೆ ಬೆಳ್ಕೊಂಬಂದಿದ್ದಾರೆ, ಹೇಗೆ ಯಾವ್ಯಾವ ಥರ ರೋಲ್ಸನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ. ಮೇಲ್ ಆರ್ ಫೀಮೇಲ್ ಆರ್ ಯೂಶ್ವಲಿ ದ ಓನ್ಲಿ ಕೆಟಗರೀಸ್ ಅವರ್ ವರ್ಲ್ಡ್ ರಿಲೇಟ್ಸ್ ಟು ವೆನ್ ಇಟ್ ಕಮ್ಸ್ ಟು ಜೆಂಡರ್. ಓಕೆ, ಜೆಂಡರ್ನ ಕಾನ್ಸೆಪ್ಟ್ ಬಂದರೆ ಇಡೀ ವರ್ಲ್ಡಿಗಿರೋದು ಮೇಲ್ ಮತ್ತು ಫೀಮೇಲ್ ಅಷ್ಟೇ.
ಮೆನ್ ಅಂಡ್ ವುಮೆನ್ ಅಲ್ಲ, ಮೇಲ್ ಮತ್ತೆ ಫೀಮೇಲ್. ಬಯೋಲಾಜಿಕಲಿ ನಾವು ನೋಡೋದಾದ್ರೆ ಹೆಣ್ಣು ಗಂಡು ಇವೆರಡೇ ಲಿಂಗಗಳಿರೋದು. ಹೆಂಗಸು ಗಂಡಸು, ಅಜ್ಜ ಅಜ್ಜಿ, ಹೆಣ್ಣು ಹುಡುಗಿ ಹೆಣ್ಣು ಹುಡುಗ, ಈ ಥರದ್ದು ಇದು ಯಾವುದು ಜೆಂಡರ್ ಅಲ್ಲ. ಓಕೆ, ಸೊ ಐ ಹೋಪ್ ಯು ಆರ್ ಗೆಟ್ಟಿಂಗ್ ಮೈ ಪಾಯಿಂಟ್. ಅವರು ವಯಸ್ಸಾದವ್ರಿರ್ಲಿ, ದೊಡ್ಡವ್ರಿರ್ಲಿ, ಸಣ್ಣವ್ರಿರ್ಲಿ, ಮುದುಕರಿರ್ಲಿ, ಯಾರೇ ಇರಲಿ, ಸೊ ಇಡೀ ಪ್ರಪಂಚದಲ್ಲಿರೋದು ಎರಡೇ ಜೆಂಡರ್, ಮೇಲ್ ಆ್ಯಂಡ್ ಫೀಮೇಲ್ ಅಥವಾ ಸೆಕ್ಸ್ ಅಂತಲೂ ಹೇಳ್ತೀವಿ ಅದನ್ನು. ಓಕೆ, ನೀವೆಲ್ಲಾದರೂ ಅಪ್ಲಿಕೇಶನ್ ಫಾರ್ಮ್ಸ್ನ ಫಿಲ್ ಮಾಡಬೇಕಾದ್ರೆ ಇರುತ್ತಲ್ವ, ಮೇಲ್ ಆರ್ ಫೀಮೇಲ್ ಅಷ್ಟೇ ಇರೋದು. ಓಕೆ, ಬಟ್ ಆದರೆ ನಾವು ಈಗ ಮಾತಾಡ್ತಿರ್ಬೇಕಾದ್ರೆ ನಾವು ಜೆಂಡರ್ನ ಹೇಗೆ ನಾವು ಕೆಟಗರೈಸ್ ಮಾಡ್ತೀವಿ ಅಂತಂದರೆ, ಈಗ ಅವನು ಹುಡುಗ ಆಗಿದ್ರು, ಓಕೆ, ಅವಳೀಗ ಹುಡುಗಿರನ್ನೇ ತೊಗೊಳ್ಳೋಣ, ಈಗ ಹುಡುಗಿ ಆಗಿರ್ತಾರೆ, ಅವಳು ಪ್ಯಾಂಟ್ ಶರ್ಟು ಅದು ಇದೆಲ್ಲ ಹಾಕೊಂಡು ನೋಡು ಅವಳು ಹುಡುಗನ ಥರ ಡ್ರೆಸ್ ಮಾಡ್ಕೊತಾಳೆ, ಯಾಕೆ ಹುಡುಗರೇ ಆ ಥರ ಡ್ರೆಸ್ ಮಾಡ್ಕೋಬೇಕಾ? ಫಾರ್ ಎಕ್ಸಾಂಪಲ್, ಯಾವುದೋ ಹುಡುಗನಿಗೆ ಭರತನಾಟ್ಯ ಇಷ್ಟ ಇದೆ, ಅವನು ಭರತನಾಟ್ಯ ಡ್ರೆಸ್ ಹಾಕೊತಾನೆ, ಅವ್ನು ನೋಡಿ ಹುಡುಗಿ ಥರ ಆಡ್ತಿದ್ದಾನೆ, ಯಾಕೆ ಹುಡುಗನ ಥರ ಮಾತಾಡ್ತಿದೀಯಾ ನೀನು, ಯಾಕೆ ಹುಡುಗಿ ಥರ ನಡ್ಕೊಂಡು ಹೋಗ್ತಿದ್ಯಾ, ಯಾಕೆ ಈ ಥರ ಕುತ್ಕೊತಿದ್ಯಾ? ಓಕೆ, ಸೊ ಇದೆಲ್ಲ ಕೂಡ ನಾವು ಕೆಟಗರೈಸ್ ಮಾಡ್ತೀವಿ. ಹುಡುಗರು ಇದೇ ಥರ ಬಿಹೇವ್ ಮಾಡಬೇಕು, ಹುಡುಗಿರು ಇದೇ ಥರ ಬಿಹೇವ್ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ? ಯಾವ ಬುಕ್ಕಲ್ಲಿದೆ? ಇಸ್ ಇಟ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಬುಕ್? ನಮ್ಮ ಕಾನ್ಸ್ಟಿಟ್ಯೂಷನ್ ಬುಕ್ ಇದೆಯಾ? ಬಟ್ ಆದರೆ ಇದನ್ನು ಸೊಸೈಟಿ ಡೆವಲಪ್ ಮಾಡಿರೋದು. ಹುಡುಗರು ಜಾಸ್ತಿ ನಗಬಾರ್ದು, ಹುಡುಗಿರು ಜಾಸ್ತಿ ಮಾತಾಡಬಾರ್ದು, ಯಾರು ಹೇಳಿದ್ದಾರೆ? ಓಕೆ, ಈಗ ನಾವೇ ಆಗಲಿ ನೀವೇ ಆಗಲಿ, ನಾನೀಗ ಕ್ಲಾಸ್ ತೊಗೊತಿದ್ದೀನಿ, ನಾನು ಜಾಸ್ತಿ ಮಾತಾಡೋದಪ್ಪ, ನಾನು ಹುಡುಗಿ ಅಂತಂದರೆ ನೀವು ಕೇಳಿಸ್ಕೊತೀರಾ? ನೋ, ಆ ಥರ ಯಾವುದೂ ಇರೋದಿಲ್ಲ. ಬಟ್ ಇದನ್ನೆಲ್ಲ ಬಿಲ್ಡಪ್ ಮಾಡಿರೋದು ಯಾವುದು ಅಂದರೆ ನಮ್ಮ ಸೊಸೈಟಿ ಬಿಲ್ಡಪ್ ಮಾಡಿರೋದು. ಓಕೆ, ನಮ್ಮ ಸಮಾಜ ಅದನ್ನು ಬಿಲ್ಡಪ್ ಮಾಡಿರೋದೇ ಹೊರತು ಯಾವುದೇ ಬಯೋಲಾಜಿಕಲಲ್ಲೂ ಇಲ್ಲ, ಯಾವುದೇ ಏನಂತ ಹೇಳ್ಬೋದು, ಯಾವ ಬುಕ್ಸಲ್ಲೂ ಇದನ್ನು ಮೆನ್ಷನ್ ಮಾಡಿಲ್ಲ. ಓಕೆ, ವಿಮೆನ್, ಸೊ ಯಾವ್ಯಾವ ಥರ ಡಿಸ್ಕ್ರಿಮಿನೇಟ್ ನಡೆಯುತ್ತೆ ನೋಡಿ. ವಿಮೆನ್ ಆರ್ ಯೂಶ್ವಲಿ ಸೀನ್ ಆಸ್ ಸಬ್ಮ್ಯಾಸಿವ್, ರಿಸರ್ವ್ಡ್ ಆ್ಯಂಡ್ ವೆಲ್ ಬಿಹೇವ್ಡ್, ವೈಲ್ ಮೆನ್ ಆರ್ ಅಂಡರ್ಸ್ಟುಡ್ ಟು ಬಿ ಸ್ಟ್ರಾಂಗ್, ಆ್ಯಕ್ಟಿವ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್. ಸೊ ವುಮೆನ್ನನ್ನು ಆಲ್ಮೋಸ್ಟ್ ನಾವು ಸಬ್ಮ್ಯಾಸಿವ್ ಆಗಿ ನೋಡ್ಬೋದು, ಅವರು ರಿಸರ್ವ್ಡ್ ಆಗಿರಬೇಕು, ತುಂಬ ಚೆನ್ನಾಗಿ ಬಿಹೇವ್ ಮಾಡಬೇಕು, ಎಲ್ಲರನ್ನೂ ಚೆನ್ನಾಗಿ ಗ್ಯಾದರ್ ಮಾಡ್ಕೊಂಡಿರಬೇಕು, ಎಲ್ಲರ ಜೊತೆಗೂ ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು. ಓಕೆ, ಇದನ್ನು ವಿಮೆನ್ಸಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೇ ಮೆನ್ಸ್ ಯಾವ ಥರ ಇರಬೇಕು ಅಂತಂದರೆ, ಮೆನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅಂಡರ್ಸ್ಟುಡ್ ಟು ಬಿ ಸ್ಟ್ರಾಂಗ್, ಅವರು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು ಅಂತ ಕಲ್ತ್ಕೊಂಡಿರಬೇಕು, ಆ್ಯಕ್ಟಿವ್ ಆಗಿರಬೇಕು, ಮತ್ತು ಸ್ಟ್ರೈಟ್ ಫಾರ್ವರ್ಡ್ ಆಗಿರಬೇಕು, ವರ್ಕ್ ಮಾಡಬೇಕು, ಇದನ್ನು ಮೆನ್ಸಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಓಕೆ, ಯಾಕೆ ಇದನ್ನೇ ಈ ಥರ ಇದೆ? ಬಿಕಾಸ್ ನಮ್ಮ ಸೊಸೈಟಿ ಈ ಥರ ಬಯಸ್ತಾ ಇದೆ ನಮ್ಮಿಂದ. ಓಕೆ, ಯಾಕೆ ಗಂಡು ಮಕ್ಕಳಿಗೆ ಮನಸ್ಸಿರೋದಿಲ್ವಾ, ಅವ್ರಿಗೆ ಎಮೋಷನ್ಸ್ ಇರೋದಿಲ್ವಾ, ಆದರೂ ಅವರು ಸ್ಟ್ರಾಂಗ್ ಆಗಿರಬೇಕು, ಎಮೋಷನಲಿ ಸ್ಟ್ರಾಂಗ್ ಆಗಿರಬೇಕು. ಆದರೆ ಅದೇನು ಹೆಣ್ಮಕ್ಳ ಥರ ಆಳ್ತೀಯಾ? ಯಾಕೆ ವಿಮೆನ್ಸ್ನ ಓನ್ಲಿ ಅವರ ಟಿಯರ್ಸಿಂದ ಐಡೆಂಟಿಫೈ ಮಾಡ್ತಾರೆ? ಹೆಣ್ಣು ಹುಡುಗಿ ಅಲ್ವಾ, ಅದು ಕಳ್ತಾ ಇದ್ದಾಳೆ, ಯಾಕೆ ಗಂಡು ಮಕ್ಳಿಗೆ ಅಳು ಬರಲ್ವಾ? ಓಕೆ, ದೇ ಡೋಂಟ್ ಹ್ಯಾವ್ ಹಾರ್ಟ್, ದೇ ಡೋಂಟ್ ಹ್ಯಾವ್ ಎಮೋಷನ್ಸ್. ಓಕೆ, ಈಗ ನಮ್ಮ ಸೊಸೈಟಿ ಬದಲಾಗ್ತಾ ಆಗ್ತಾ ನನಗೂ ಈ ಥರ ಕ್ವಶನ್ಸ್ ಕೇಳಬೇಕು ಅನ್ನೋದು ಗೊತ್ತಾಗಿದೆ, ಆ್ಯಂಡ್ ನಿಮಗೂ ಗೊತ್ತಾಗ್ತಾ ಇರುತ್ತೆ ಅಲ್ವಾ? ಸೊ ಇದು ನೆಕ್ಸ್ಟ್ ನೋಡಿ, ಜೆಂಡರ್ ನಾರ್ಮಾಲಿಟೀಸ್. Okay, these gender normalities are often constructed by our societies, coexisting futures and needs. So ಇದರ ಜೆಂಡರ್ ನಾರ್ಮಾಲಿಟೀಸ್ ಎಲ್ಲ ಹೇಗೆ ಆಗಿರೋದು, ಆರ್ ಆಫನ್ ಕನ್ಸ್ಟ್ರಕ್ಟೆಡ್ ಬೈ ಅವರ್ ಸೊಸೈಟೀಸ್. ಇದೆಲ್ಲ ಮಾಡಿರೋದು ಯಾರು ಅಂತಂದರೆ ನಮ್ಮ ಸೊಸೈಟಿಗಳಿಂದನೇ ಆಗಿರೋದು. ನಮ್ಮ ಸುತ್ತಮುತ್ತ ಇರುವಂಥ ಜನ, ರಿಲೇಟಿವ್ಸು, ಫ್ಯಾಮಿಲಿ, ಊರು, ಸಮಾಜ, ಮೇನ್ ಆಗಿ ಈ ಪ್ರಪಂಚದಲ್ಲಿರುವಂಥ ಸಮಾಜನೇ ಇದನ್ನ ಸೃಷ್ಟಿ ಮಾಡಿರೋವಂಥದ್ದು. ಓಕೆ, ದ ಸೋಷಿಯಲ್ ಕನ್ಸ್ಟ್ರಕ್ಟ್ ಆಫ್ ಬೋತ್ ಜೆಂಡರ್ಸ್ ಈಸ್ ಯೂಶುವಲಿ ನಾಟ್ ಗಿವನ್ ಅ ಚಾಯ್ಸ್ ಟು ಡಿಸೈಡ್ ದೇರ್ ಓನ್ ಐಡೆಂಟಿಟಿ ಇನ್ ದಿಸ್ ಕೆಟಗರಿ. ಸೊ ಸೊಸೈಟಿನಲ್ಲಿ ಯಾವುದೋ ಒಂದು ಮಗು ಹುಟ್ಟಿದೆ ಅಂತ ಅಂದರೆ ಆ ಮಗುಗೆ ತಂದೆ ಆದಂಥ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಜನ ಬಿಡೋದೇ ಇಲ್ಲ. ಹೆಣ್ಣು ಹುಡುಗಿ ಇದೇ ಥರ ಇರಬೇಕು, ಗಂಡು ಹುಡುಗ ಇದೇ ಥರ ಇರಬೇಕು, ಹೆಣ್ಣು ಹುಡುಗಿ ಇದನ್ನು ಓದಬೇಕು, ಗಂಡು ಹುಡುಗ ಇದನ್ನು ಓದಬೇಕು, ಹೆಣ್ಣು ಹುಡುಗಿ ಈ ಕೆಲಸ ಮಾಡಬೇಕು, ಗಂಡು ಹುಡುಗ ಈ ಕೆಲಸ ಮಾಡಬೇಕು ಅಂತ ಈ ಥರ ಅವರೇ ಡಿಸೈಡ್ ಮಾಡ್ತಿರೋ ಹೊರತು ಯಾವುದೇ ಮಕ್ಕಳಿಗೆ ಅವರ ಓನ್ ಐಡೆಂಟಿಟಿನ ಕೆಟಗರಿನ ಅವ್ರು ಡಿಸೈಡ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಕೊಡೋದಿಲ್ಲ. ಓಕೆ, ಸೊ ಆ ಥರನೇ ಸೊಸೈಟಿ ನಮ್ಮದು ನಡ್ಕೊಂಬಂದಿರೋ ಅಂಥದ್ದು. ಜೆಂಡರ್ ಸೋಷಿಯಲೈಸೇಷನ್ ಆ್ಯಂಡ್ ಎಜುಕೇಷನ್. ಜೆಂಡರು ಸೋಷಿಯಲೈಸೇಷನ್ ಹೇಗಾಯಿತು, ಸಮಾಜದಲ್ಲಿ ಹೇಗೆ ಬೆರೆತ್ಕೊತಾ ಹೋಯಿತು, ಎಜುಕೇಷನಲ್ಲಿ ಹೇಗೆ ಅದು ಭಾಗವಹಿಸ್ತಾ ಹೋಯಿತು ಅಂತ ಅಂದರೆ ಸೋಷಿಯಲೈಸೇಷನ್ ಅಂದರೆ ಸಾಮಾಜೀಕರಣ ಅಂತ ಹೇಳ್ತೀವಿ. ಓಕೆ, ಇದಕ್ಕೂ ಎಜುಕೇಷನ್ಗೂ ಏನು ಸಂಬಂಧ, ಹೇಗಿದು ಕನೆಕ್ಟ್ ಆಗ್ತಾ ಹೋಯಿತು ಅಂತ. ಸೊ ನಾವಿಲ್ಲಿ ವಿ ನೀಡ್ ಟು ನೋ ಅಬೌಟ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಓಕೆ ಸೆಕ್ಸ್ ಅಂಡ್ ಜೆಂಡರ್. ನಾವು ಫಸ್ಟ್ ಇಲ್ಲಿ ಏನು ತಿಳ್ಕೊಬೇಕು ಅಂತ ಅಂದರೆ
ನಾವು ಫಸ್ಟು ಸೆಕ್ಸ್ ಮತ್ತು ಜೆಂಡರ್ ಮಧ್ಯೆ ಇರುವಂಥ ಡಿಫ್ರೆನ್ಸನ್ನು ತಿಳ್ಕೋಬೇಕು. ಓಕೆ, ಫಸ್ಟ್ ಒನ್ ನೋಡಿ, ಫಸ್ಟ್ ವಿ ಮಸ್ಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಟರ್ಮ್ಸ್ ಸೆಕ್ಸ್ ಅಂಡ್ ಜೆಂಡರ್. ಓಕೆ, ಅದ್ರ ಮಧ್ಯೆ ಇರುವಂಥ ಏನನ್ನ ಡಿಫ್ರೆನ್ಸನ್ನು ತಿಳ್ಕೋಬೇಕು. ಸೊ ಹೇಗೆ ಅಂತ ಅಂದರೆ, ನಿಮಗೆಲ್ಲ ಗೊತ್ತು, ಸೆಕ್ಸ್ ಅನ್ನೋದು ಬಯಾಲಜಿಕಲ್ ಕಾನ್ಸೆಪ್ಟ್. ಅಂದರೆ ಮಗು ಹುಟ್ಟಿದಾಗ ಬಯಾಲಜಿಕಲಿ ಹೆಣ್ಣಾಗಿದೆಯೋ ಗಂಡಾಗಿದೆಯೋ, ಓಕೆ, ಅದು ಇಂಪಾರ್ಟೆಂಟ್ ಇರುತ್ತೆ ನಮಗೆ. ಓಕೆ, ಅದನ್ನು ನಾವು ತಿಳ್ಕೊಬೇಕಾಗಿರುತ್ತೆ. ಬಟ್ ಆದರೆ ವೈಲ್ ಸೆಕ್ಸ್ ರೆಫರ್ ಟು ದ ಬಯಾಲಜಿಕಲ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಮೇಲ್ಸ್ ಆ್ಯಂಡ್ ಫೀಮೇಲ್. ಓಕೆ, ಹೆಣ್ಣು ಗಂಡು ಅನ್ನೋದ್ರ ಬಗ್ಗೆ ಡಿಸ್ಟಿಂಕ್ಷನ್ಸ್ ಮಾಡಿದರೆ, ಓಕೆ, ಜೆಂಡರ್ ರೆಫರ್ಸ್ ಟು ದ ಸೋಷಿಯಲ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಮೆನ್ ಆ್ಯಂಡ್ ವುಮೆನ್. ನೋಡಿ, ಮೇಲ್ ಆ್ಯಂಡ್ ಫೀಮೇಲ್ ಇದೆ, ಮೆನ್ ಆ್ಯಂಡ್ ವುಮೆನ್ ವಿಚ್ ಹ್ಯಾವ್ ಬೀನ್ ಡೆವಲಪ್ಡ್ ಬೈ ಸೊಸೈಟಿ. ಓಕೆ, ಸೊ ಸೆಕ್ಸಲ್ಲಿ ನಾವು ಮೇಲ್ ಆ್ಯಂಡ್ ಫೀಮೇಲ್ ಆಗಿ ಗುರುತಿಸಿದ್ರೆ ಹೆಣ್ಣು ಗಂಡು. ಓಕೆ, ಜೆಂಡರ್ಸಲ್ಲಿ ಮೆನ್ ಆ್ಯಂಡ್ ವುಮೆನ್, ಹೆಣ್ಮಗುನೋ ಅಥವಾ ಗಂಡು ಮಕ್ಕಳು, ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ನೋಡ್ತೀವಿ. ಓಕೆ, ಸೊ ನಿಮಗೆಲ್ಲ ಗೊತ್ತಿದೆ, ಈ ಸೆಕ್ಸ್ ಅನ್ನೋದು ಅಥವಾ ಮೇಲ್ ಫೀಮೇಲ್ ಅನ್ನೋದು ಕ್ರೋಮೋಸೋಮ್ಸಿಂದ, ಓಕೆ, ಅನಾಟಮಿಯಿಂದ, ಫಿಸಿಯೋಲಾಜಿಕಲಿಂದ ಬಂದಿರುತ್ತೆ. ಅದೇ ಈ ಜೆಂಡರ್ ಅನ್ನೋದು ಯಾರಿಂದ ಬಂದಿರುತ್ತೆ? ಸೊಸೈಟಿಯಿಂದ ಬಂದಿರುತ್ತೆ. ಓಕೆ, ಜೆಂಡರ್ ರೋಲ್ಸಿಂದ ಬಂದಿರುತ್ತೆ, ಜೆಂಡರ್ ಐಡೆಂಟಿಟಿಯಿಂದ ಬಂದಿರುತ್ತೆ. ಓಕೆ, ಈ ಥರ ಬಂದಿರೋವಂಥದ್ದು. ಸೊ ಮೇನ್ ಆಗಿ ಏನು ಅಂತಂದರೆ, ಜೆಂಡರ್ ಅಂದರೆ ಸೊಸೈಟಿ ಮಾಡಿರೋದಂಥದ್ದಪ್ಪ, ಸೆಕ್ಸ್ ಅಂದರೆ ಬಯಾಲಜಿಕಲಿ ಅವ್ರು ಹುಟ್ಟಿದಾಗಿಂದ ಏನಿದಾರೋ ಅದು. ಸೊ ಇಲ್ಲಿ ಹೇಗೆ ಸೊಸೈಟಿ ಮಾಡಿರುತ್ತೆ ಅಂತಂದರೆ, ಈಗೊಂದು ಏನು ಅಂತಂದರೆ ಅವನ ಪರ್ಸ್ನಲ್ ಟ್ರೇಡ್ಸನ್ನು ನೋಡೋದಿಲ್ಲ. ಜೆಂಡರ್ ಅಂತಂದರೆ ಅವ್ನು ಹುಡುಗ ಆಗಿದ್ರೂ ಕೂಡ ಅವನೇನಾದರೂ ಸ್ಯಾರಿ ಉಟ್ಕೊಳ್ಳೋಕೆ ಇಷ್ಟಪಟ್ಟರೆ, ಅವನೇನೋ ಡ್ಯಾನ್ಸ್ ಮಾಡೋಕೆ ಇಷ್ಟಪಟ್ಟರೆ, ಅಥವಾ ಏನಾದರೂ ಅವನಿಗೆ ಇಷ್ಟ ಆಗಿರೋಂಥ ಡ್ರೆಸ್ಸನ್ನು ಹಾಕೊಳ್ಳೋಕೆ ಇಷ್ಟಪಟ್ಟರೆ, ಅವ್ನು ನಡೆಯೋ ಸ್ಟೈಲಲ್ಲಿ ಚೇಂಜ್ ಮಾಡಿದರೆ ಸೊಸೈಟಿ ಅವ್ನು ಹುಡುಗ ಆಗಿದ್ರೂ ಕೂಡ ಅವನಿಗೆ ಟ್ಯಾಗ್ ಕೊಡೋದೇನೋ, ಅಯ್ಯ ಅವ್ನು ನೋಡೋಳೆ ಹೆಣ್ಣು ಹುಡುಗಿ ಆಡ್ದಂಗೆ ಆಡ್ತಾನೆ ಅಂತ ಹೇಳೋ ಥರ. ಸೊ ಈ ಮೆನ್ ಆ್ಯಂಡ್ ವುಮೆನ್ ಅನ್ನೋದು ಯಾರು ಮಾಡಿದ್ದಾರೆ ಅಂದರೆ ಸೊಸೈಟಿ ಮಾಡಿರೋವಂಥದ್ದು. ಓಕೆ, ಸೊಸೈಟಿ ಮಾಡಿರೋವಂಥದ್ದು. ಅದೇ ಮೇಲ್ ಆ್ಯಂಡ್ ಫೀಮೇಲ್ ಅನ್ನೋದು ಯಾರು ಮಾಡಿರೋವಂಥದ್ದು? ಬಯಾಲಜಿಕಲಿ ಬಂದಿರೋವಂಥದ್ದು. ಐ ಹೋಪ್ ಯು ಆರ್ ಆಲ್ ಗೆಟಿಂಗ್ ಮೈ ಪಾಯಿಂಟ್. ನೆಕ್ಸ್ಟ್ ನೋಡಿ, socialization causes learning culturally defined gender roles. ಸೋಷಿಯಲೈಸೇಷನ್ ಇಂದ, ಓಕೆ, ಸೋಷಿಯಲೈಸೇಷನ್ ಇಂದ, ಸಾಮಾಜೀಕರಣದಿಂದ ಏನೇನು ಕಾಸಸ್ ಆಗುತ್ತೆ? ಕಾಸಸ್ ಲರ್ನಿಂಗ್ ಕಲ್ಚರ್ಲಿ ಡಿಫೈನ್ಡ್ ಅಂತಂದರೆ ಸಾಮಾಜೀಕರಣದಿಂದ ಲೈಕ್ ಹೇಗೆ ಲಿಂಗ ಪಾತ್ರಗಳನ್ನು ಕಲೀಲಿಕ್ಕೆ ಕಾರಣ ಆಗುತ್ತೆ. ಲಿಂಗ ಪಾತ್ರಗಳು ಅಂತಂದರೆ ಜೆಂಡರ್ ರೋಲ್ಸ್ಗಳಂತ. ಓಕೆ, ಜೆಂಡರ್ ಯಾವ್ಯಾವ ಥರ ರೋಲ್ಸನ್ನು ಪ್ಲೇ ಮಾಡುತ್ತೆ ಅಂತ. ಸೋಷಿಯಲೈಸೇಷನ್ ಕಾಸಸ್ ಲರ್ನಿಂಗ್ ಕಲ್ಚರ್ಲಿ ಡಿಫೈನ್ಡ್ ಜೆಂಡರ್ ರೋಲ್ಸ್. This is an important part of the socialization of children at home, at school and elsewhere. ಸೊ ಸೋಷಲೈಸೇಷನ್ ಆಗೋದು ಎಲ್ಲಿ? ಮಕ್ಕಳು ಸಾಮಾಜಿಕವಾಗಿ ಬೆಳೆಯೋದು ಎಲ್ಲಿ ಅಂತ ನಿಮಗೆ ಗೊತ್ತಿರುತ್ತೆ. ಸ್ಕೂಲಲ್ಲಿ, ಓಕೆ, ಫ್ಯಾಮಿಲಿಗಳಲ್ಲಿ, ನೇಬರ್ಹುಡ್ಗಳಲ್ಲಿ ಮಾತಾಡ್ತಾ ಬೆಳೆಯೋದು. ಅದು ಆ ಥರ ಮಗು ಸಾಮಾಜೀಕರಣ ಆಗ್ತಾ ಬರುತ್ತೆ, ಸೊಸೈಟಿನಲ್ಲಿ ಮಿಂಗಲ್ ಆಗ್ತಾ ಬರುತ್ತೆ. ಥಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹ್ಯಾವ್ ಡಿಫ್ರೆಂಟ್ ಸೋಷಲೈಸೇಷನ್ ಎಕ್ಸ್ಪೀರಿಯನ್ಸ್. ಇಲ್ಲೂ ಕೂಡ ಗಂಡು ಮಕ್ಕಳು, ಹುಡುಗ ಅಥವಾ ಹುಡುಗಿಗೆ ಡಿಫ್ರೆಂಟ್ ಸೋಷಲೈಸೇಷನ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಓಕೆ, ಬಾಯ್ಸು ಅವರವರ ಸೊಸೈಟಿನಲ್ಲಿ ಅವರು ಮಿಂಗಲ್ ಆಗುವಂಥ ವೇನೇ ಬೇರೆ, ಗರ್ಲ್ಸ್ ಮಿಂಗಲ್ ಮತ್ತು ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗುವಂಥ ವೇನೇ ಬೇರೆ. ಓಕೆ, ವೆನ್ ದೇ ಎಂಟರ್ ಸ್ಕೂಲ್, ಬೋತ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ವೆನ್ ದೇ ಎಂಟರ್ ಸ್ಕೂಲ್, ದೇ ಆಲ್ರೆಡಿ ಹ್ಯಾವ್ ಅ ಗುಡ್ ಐಡಿಯಾ ಆಫ್ ದೇರ್ ಜೆಂಡರ್ ಐಡೆಂಟಿಟಿ. ಓಕೆ, ಅವ್ರಿಗೆ ಆಲ್ರೆಡಿ ಸ್ಕೂಲಿಗೆ ಹೋಗೋ ಮಕ್ಕಳು ಅಂದರೆ ಅವ್ರಿಗೆ ಗೊತ್ತಿರುತ್ತೆ ತಾನೆ, ನಾನು ಹುಡುಗನೋ ಹುಡುಗಿನೋ ಅಂತ ಅವ್ರು ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ ನಾನು ಯಾರು ಅಂತ. ವಿಚ್ ಹ್ಯಾಸ್ ಬೀನ್ ಲರ್ನ್ ಫ್ರಮ್ ದೇರ್ ಪೇರೆಂಟ್ಸ್. ಅದು ಯಾರಿಂದ ಗೊತ್ತಾಗಿರುತ್ತೆ? ಓಕೆ, ನೀನು ಹುಡುಗ ಅಂತ ಹೇಳಿ ನಾವು ಕಲಿಸಿರ್ತೀವಿ ಮಕ್ಕಳಿಗೆ. ಸೊ ಪೇರೆಂಟ್ಸಿಂದ, ಫ್ಯಾಮಿಲಿ ಮೆಂಬರ್ಸಿಂದ ಅಥವಾ ಅದರ್ ಸೋಷಲೈಸೇಷನ್ ಏಜೆಂಟ್ಸ್ಗಳಿಂದ ಗೊತ್ತಾಗಿರುತ್ತೆ
ಸೊ ಹಾಗಾಗಿ ಅವ್ರು ಈಸಿಲಿ ಜೆಂಡರ್ ಐಡೆಂಟಿಟಿನ ಮಾಡ್ಕೊಂಡ್ಬರ್ತಾರೆ, ಗೊತ್ತಾಗಿರುತ್ತೆ. ಈವನ್ ನೀವು ಪ್ರಿ-KG LKG ಹೋಗೋ ಮಕ್ಳೂ ಕೂಡ ಮ್ಯಾಮ್ ಐ ಆಮ್ ಅ ಬಾಯ್, ಶಿ ಇಸ್ ಅ ಗರ್ಲ್ ಅಂತ ಹೇಳಿ ಗೊತ್ತಿರುತ್ತೆ ಅವರಿಗೆ. ಓಕೆ, ಸೊ ಆ ಥರ ಐಡೆಂಟಿಟಿ ಆಗಿರುತ್ತೆ ಆಲ್ರೆಡಿ. The gender identity includes attitude, values and behavior divide on the basis of gender. ಓಕೆ, ಅಂದರೆ ಆಲ್ರೆಡಿ ಜೆಂಡರ್ ಐಡೆಂಟಿಟಿನ ಹೇಗೆ ಜೆಂಡರ್ ಐಡೆಂಟಿಟಿ ಹೇಗೆ ಇನ್ಕ್ಲೂಡ್ ಆಗಿರುತ್ತೆ, ಯಾವ ಥರ ಜೊತೆ ಆಗಿರುತ್ತೆ, ಯಾವ್ಯಾವ್ದು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಅಂದರೆ ಆ ಮಗು ಬಿಹೇವ್ ಮಾಡೋವಂಥ ಆ್ಯಟಿಟ್ಯೂಡ್ಸ್ಗಳಿಂದ, ವ್ಯಾಲ್ಯೂಸ್ಗಳಿಂದ, ಬಿಹೇವಿಯರ್ಸಿಂದ, ಓಕೆ, ಅದರಿಂದ ನಾವು ಸಪ್ರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಆಲ್ರೆಡಿ. ಥಸ್ ಬಾಯ್ಸ್ ಲರ್ನ್ ಟು ಬಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಲರ್ನ್ ಟು ಬಿ ಗರ್ಲ್ಸ್. ಐ ಥಿಂಕ್ ಈ ಮಾತನ್ನ ಎಲ್ಲರೂ ಕೇಳಿಸ್ಕೊಂಡಿರ್ತೀವಿ. ಓಕೆ, ಹುಡುಗ ಹುಡುಗನ ಥರ ಇರೋದು ಕಲಿ, ಹುಡುಗಿ ಥರ ಇರೋದು ಕಲಿ. ಓಕೆ, ಈಗ ಒಂದು ಚಿಕ್ಕ ಮಕ್ಕಳಿಗೆ ನಾವು ಹೇಳ್ತಿದ್ದೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು 3rd ಅಥವಾ ಒಂದು 1st ಸ್ಟ್ಯಾಂಡರ್ಡ್ ಮಗುವಿಂದ ಒಂದು 5th ಸ್ಟ್ಯಾಂಡರ್ಡ್ ಮಗು ತನಕ ಹೇಳ್ತಿದ್ದೀವಿ ಅಂತಂದರೆ, ಜಸ್ಟ್ ಇಮ್ಯಾಜಿನ್ ಅವ್ರಿಗೆ ಏನು ಗೊತ್ತಾಗುತ್ತೆ, ಅವ್ರು ಯಾವ ಥರ ಅನ್ಕೋಬೇಕು. ನೀನು ಹುಡುಗಿ ಥರ ಇರಬೇಕು ಅಂದರೆ ಓಕೆ, ಯಾವ ಥರ ಇರಬೇಕು ನಾನು ಹಾಗಿದ್ರೆ? ಅಮ್ಮನ ಥರ ಸೀರೆ ಉಟ್ಕೊಂಡು ಮನೇಲಿ ಕೆಲಸ ಮಾಡ್ಕೊಂಡು ಆ ಥರ ಇರಬೇಕು? ಯಾವ ಥರ ಇರಬೇಕು? ಆ ಬಾಯ್ಸ್ ಥರ ಇರೋದು ಕಲಿ. ಆ ಮಗುಗೆ ಏನು ಗೊತ್ತಾಗಬೇಕು ಈ ಥರ ಎಲ್ಲ ಹೇಳಿದರೆ? ಬಟ್ ಆದರೆ ಈ ಥರ ನಾವು ಕೇಳಿಸ್ಕೊಂಡು ಬಂದಿರ್ತೀವಿ. ದಿಸ್ ಸಪ್ರೇಟ್ ಐಡೆಂಟಿಟೀಸ್ ಆರ್ ರಿಎನ್ಫೋರ್ಸ್ಡ್ ಡ್ಯೂರಿಂಗ್ ದ ಎಜುಕೇಷನ್. ಈ ಥರ ನಾವು ಸಪ್ರೇಟ್ ಐಡೆಂಟಿಟೀಸ್ ಮಾಡೋದ್ರಿಂದ ಇದು ಎಜುಕೇಷನ್ ಮೇಲೆ ಪ್ರಭಾವ ಬೀರುತ್ತೆ. ಇದು ಎಜುಕೇಷನ್ ಮೇಲೆ ಒಂಥರ ಫೋರ್ಸ್ ಆಗ್ತಂಗೆ. ನೀನು ಹುಡುಗನ ಥರ ಇರೋದು ಕಲಿ, ಅವನಿಗೆ ಅದು ಗೊತ್ತಾಗ್ತಾ ಬರುತ್ತೆ. ನಾನು ಹುಡುಗನ ಆಗಿದ್ರೆ ನಾನು ಹೀಗೆ ಬಿಹೇವ್ ಮಾಡಬೇಕಾ? ಓಕೆ, ನಾನು ಸ್ಟ್ರಾಂಗ್ ಆಗಿರಬೇಕು, ನನ್ನ ಎಮೋಷನ್ಸ್ಗಳನ್ನ ತೋರಿಸ್ಕೋಬಾರ್ದು, ನಾನು ಹೀಗೆ ಇರಬೇಕು, ಹೀಗೆ ಬಿಹೇವ್ ಮಾಡಬೇಕು ಅಂತ. ಅದೇ ಹುಡುಗಿಯಾಗಿರೋದು ಕಲಿ ಅಂದರೆ ನಾನು ಈ ಥರ ಬಟ್ಟೆ ಹಾಕ್ಕೋಬಾರ್ದಾ, ಈ ಥರ ಬಿಹೇವ್ ಮಾಡಬಾರ್ದಾ, ಈ ಥರ ಎಲ್ಲ ಅವರಿಗೆ ನಾವು ಗೊತ್ತಿಲ್ಲದೆ ಇರೋದನ್ನ ಮುಂಚೆಯಿಂದನೇ ಅವರಿಗೆ ಫೋರ್ಸ್ಫುಲ್ಲಾಗಿ ತುಂಬ್ತಾ ಬರ್ತೀವಿ. ಸೊ ಅದು ಅವರ ಎಜುಕೇಷನ್ ಮೇಲೂ ಕೂಡ ಇನ್ಫ್ಲುಯೆನ್ಸ್ ಮಾಡುತ್ತೆ, ಪರಿಣಾಮ ಬೀರುತ್ತೆ. ಆಮೇಲೆ ಈಗ ಮಾಮೂಲು ನಾವು ಚಿಕ್ಕ ವಯಸ್ಸಿಂದ ಕೇಳಿಸ್ಕೊಂಬಂದಿರೋದು, ಈಗ ಐ ಥಿಂಕ್ ಎಲ್ಲ ಚೇಂಜ್ ಆಗಿದೆ, ನಾನು ಕೂಡ ನೋಡಿದ್ದೀನಿ. ಬಟ್ ಸ್ಟಿಲ್ ಹುಡುಗರೆಲ್ಲ ನೀನು ಈ ಥರ ಮಾರ್ಕ್ಸ್ ತೆಗೆದ್ರೆ ಹೆಂಗೆ, ಮುಂದೆ ನಿಮ್ಮ ಅಪ್ಪಾಜಿನ ನೋಡ್ಕೊಳ್ಳೋರು ಯಾರು, ಮುಂದೆ ನೀನು ಕೆಲ್ಸಕ್ಕೆ ಹೋಗೋದು ಬೇಡವಾ ಅನ್ನೋ ಥರ. ಅದೇ ಹುಡುಗಿರ ಕಡೆ ಮಾರ್ಕ್ಸ್ ತೆಗೆದ್ರೆ ಸಾಕು ತಗೋ, ಅಥವಾ ಓಕೆ ತೆಗಿಬೇಕಾಗಿತ್ತು ಬಟ್ ಸ್ಟಿಲ್ ಸಾಕು, ನಿಮಗೆ ಸಾಕು ಅನ್ನೋ ಥರನೇ ಇರುತ್ತೆ ಮೈಂಡ್ ಸೆಟ್. ಓಕೆ, ಬಟ್ ಆದರೆ ಈಗ ಚೇಂಜ್ ಆಗಿದೆ ಸ್ವಲ್ಪ. ಓಕೆ, ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಜೆಂಡರ್ ರೋಲ್ಸ್, ಸ್ಟೀರಿಯೋಟೈಪ್ಸ್ ಆ್ಯಂಡ್ ಡಿಸ್ಕ್ರಿಮಿನೇಷನ್. ಜೆಂಡರ್ ರೋಲ್ಸ್ ಏನು, ಸ್ಟೀರಿಯೋಟೈಪ್ ಅಂದರೆ ಏನು, ಮತ್ತು ಡಿಸ್ಕ್ರಿಮಿನೇಷನ್ ಹೇಗಾಗುತ್ತೆ, ಈ 3 ಕೂಡ ಡಿಸ್ಕಷನ್ ಮಾಡ್ತೀವಿ. ದ ಮೇನ್ 9 ಜೆಂಡರ್ ರೋಲ್ಸ್, ಸ್ಟೀರಿಯೋಟೈಪ್ಸ್ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಆರ್ ಫಾಲೋಸ್. ಇಲ್ಲಿ ಕೆಳಗಡೆ ನಮಗೆ 9 ಜೆಂಡರ್ ರೋಲ್ಸ್ಗಳನ್ನ, ಡಿಸ್ಕ್ರಿಮಿನೇಷನ್ನ, ಓಕೆ 9 ವಿಧಗಳನ್ನ ಇದರಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಈಗ ಡಿಸ್ಕ್ರಿಮಿನೇಷನ್ ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀವಿ. ಓಕೆ, ಈ ನೆಕ್ಸ್ಟ್ ನಮ್ಮ ಸ್ಲೈಡಲ್ಲಿ ನೋಡ್ತೀವಿ. ಜೆಂಡರ್ ರೋಲ್ಸ್ ಅಂತ ಅಂದರೆ ನೋಡಿ, ದೀಸ್ ಜೆಂಡರ್ ರೋಲ್ಸ್ ಆರ್ ಬೇಸ್ಡ್ ಆನ್ ನಾರ್ಮ್ಸ್ ಆರ್ ಸ್ಟ್ಯಾಂಡರ್ಡ್ಸ್ ಕ್ರಿಯೇಟೆಡ್ ಬೈ ದ ಸೊಸೈಟಿ. ಸೊ ಏನೇ ರೋಲ್ ಆದರೂ ಕೂಡ ಇದನ್ನ ಯಾವುದನ್ನು ಕೂಡ ನಾವು ಮಾಡಿರೋದಂತೂ ಅಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಈ ಜೆಂಡರ್ ರೋಲ್ಸ್ಗಳು ಅಂತ ಅಂದರೆ ಹೆಣ್ಣು ಹುಡುಗಿ ಇದೇ ಥರ ಇರಬೇಕು, ಗಂಡು ಹುಡುಗ ಇದೇ ಥರ ಇರಬೇಕು, ನಿಮ್ಮ ರೋಲ್ ಇದೆ, ನಮ್ಮ ರೋಲ್ ಅದೇ, ಈ ಥರದ್ದೆಲ್ಲ ನಮಗೆ ಹೇಳ್ಕೊಟ್ಟಿರೋದು, ಕಲಿಸ್ಕೊಟ್ಟಿರೋದು. ನಮಗೆ ಗಂಡು ಹುಡುಗರಿಗೆ ಈ ಥರ ಒಂದು ರೂಲ್ಸ್ ಇರುತ್ತೆ, ಈ ಥರ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ ಅಂತೆಲ್ಲ ಹೇಳ್ಕೊಟ್ಟಿರೋದು ನಮ್ಮ ಸೊಸೈಟಿ. ಸೊ ಹಾಗಾಗಿ ಈ ಜೆಂಡರ್ ರೋಲ್ಸನ್ನೆಲ್ಲ ಕ್ರಿಯೇಟ್ ಮಾಡಿರೋವಂಥದ್ದು ಸೊಸೈಟಿನೇ. ಮಸ್ಕುಲಿನ್ ರೋಲ್ ಆರ್ ಯೂಶ್ವಲಿ ಅಸೋಸಿಯೇಟೆಡ್ ವಿತ್ ಸ್ಟ್ರೆಂತ್, ಅಗ್ರೆಷನ್ ಆ್ಯಂಡ್ ಡಾಮಿನೆನ್ಸ್, ವೈಲ್ ಫೆಮಿನೈನ್ ರೋಲ್ಸ್ ಆರ್ associated with passivity, nurturing and subordination. ಓಕೆ, ಇಲ್ಲಿ ಜೆಂಡರ್ ರೋಲ್ಸ್ ನೋಡಿ, ಮಸ್ಕ್ಯುಲಿನ್ ಅಂತಂದರೆ ಯಾರು ಗಂಡು ಮಕ್ಕಳಿದ್ದಾರೋ ಓಕೆ ಅವ್ರದ್ದೆಲ್ಲದೂ ಕೂಡ ರೋಲ್ಸ್ ಏನಾಗಿರುತ್ತೆ ಅಂದರೆ ಅವರು ಸ್ಟ್ರೆಂತ್ ಆಗಿರಬೇಕು, ಅವ್ರಿಗೆ ಕೋಪ ಬರುತ್ತೆ, ಅವರು ಇಡೀ ಮನೆ ಮೇಲೆ ಡಾಮಿನೇಷನ್ ಮಾಡ್ತಾರೆ, ಓಕೆ ಅವರೆಲ್ಲ ನಿಭಾಯಿಸ್ತಾರೆ. ಬಟ್ ಅದೇ ಫೆಮಿನೈನಿಗೆ ಬಂದರೆ ಏನಿರುತ್ತೆ ಅವ್ರ ರೋಲ್ಸು ಯಾವ ಥರ ಅಂದರೆ ಅವ್ರು ಯಾವಾಗಲೂ ಪ್ಯಾಸಿವ್ ಆಗಿರಬೇಕು, ಅಂದರೆ ಏನು ಹೇಳಿದ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಇರಬೇಕು, ನರ್ಚರಿಂಗ್ ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಪಾಲನೆ ಪೋಷಣೆ ಎಲ್ಲ ಮಾಡಬೇಕು, ಎಲ್ಲರ ಜೊತೆಗೂ ಹೊಂದ್ಕೊಂಡು ಹೋಗಬೇಕು, ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು. ಇದು ಗರ್ಲ್ಸಿಂದ, ಫೆಮೈನ್ ಅಥವಾ ಫೀಮೇಲಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಇಲ್ಲಿ ನೋಡಿ ಮಸ್ಕ್ಯುಲಿನ್ ರೋಲೇ ಬೇರೆ, ಫೆಮಿನೈನ್ ರೋಲೇ ಬೇರೆ. ಯಾಕೆ ರೋಲ್ ಎಕ್ಸ್ಚೇಂಜ್ ಆಗಬಾರ್ದು? ಓಕೆ, ಯಾಕೆ ಅವ್ರು ಅದೇ ಮಾಡಬೇಕು, ಇವ್ರು ಇದೇ ಮಾಡಬೇಕು? ಯಾರು ಹೇಳ್ಕೊಟ್ಟಿರೋದು ಇದನ್ನು? ಸೊಸೈಟಿ ಹೇಳ್ಕೊಟ್ಟಿರೋದು.
ಜೆಂಡರ್ ರೋಲ್ಸ್ ಇದೇ ಇರುತ್ತೆ, ನೀವು ಇದನ್ನೇ ಮಾಡ್ಕೊಂಡು ಹೋಗ್ಬೇಕು. ಯಾರಾದರೂ ಚೇಂಜ್ ಮಾಡಿದ್ರೆ ಏನಂತ ಹೇಳ್ತಾರೆ, ಅವ್ನು ನೋಡಿ ಹೆಣ್ಮಕ್ಳ ಥರ ಕಸ ಹೊಡಿತಿದ್ದಾನೆ, ಇವ್ರು ನೋಡಿ ಗಂಡು ಹುಡುಗನ ಥರ ಆಫೀಸಿಗೆ ಹೋಗ್ತಿದ್ದಾಳೆ. ಈ ಥರ ಎಸ್ ನಾವು 21st ಸೆಂಚುರಿನಲ್ಲಿ ಇದ್ದೀವಿ, ಈಗ ಚೇಂಜ್ ಆಗ್ತಾ ಇದೆ, ಬಟ್ ಸ್ಟಿಲ್ ನೀವು ಕೂಡ ಇಂಥ ಮಾತನ್ನು ಕೇಳಿಸ್ಕೊಂಡಿರ್ತೀರ, ನೀವು ಈ ಥರ ಸಿಚುವೇಶನ್ಸ್ನ ಫೇಸ್ ಮಾಡಿರ್ತೀರ. ಇದು ಕಾಮನ್ ಆಗಿ ಬಂದ್ಬಿಟ್ಟಿದೆ ನಮ್ಮ ಸೊಸೈಟಿನಲ್ಲಿ. ಓಕೆ, ಜೆಂಡರ್ ಸೋಷಲೈಸೇಷನ್ ಹೇಗಾಗುತ್ತೆ, ಓಕೆ, ಲಿಂಗ ಸಾಮಾಜೀಕರಣ ಹೇಗಾಗುತ್ತೆ. ಇಟ್ ಬಿಗಿನ್ಸ್ ಅಟ್ ಬರ್ತ್ and occurs through 4 major agents of socialization. ಯಾವುದೇ ಒಂದು ಜೆಂಡರ್ ಈಗ ಬರ್ತ್ ಆಗಿದೆ ಅಂದರೆ, ಮೇ ಬಿ ಇಟ್ ಈಸ್ ಅ ಬಾಯ್ ಆರ್ ಗರ್ಲ್, ಯಾವುದೇ ಆಗಿದ್ರೂ ಕೂಡ ಫಸ್ಟ್ ನಾವು ಹೇಳೋವಂಥದ್ದೇ ಏನು ಅಂತ ಅಂದರೆ, ಈ ಜೆಂಡರ್ ಸೋಷಲೈಸೇಷನ್ ಹೇಗಾಗುತ್ತೆ ಅಂದರೆ ಸಮಾಜದಲ್ಲಿ ಹೇಗೆ ಬೆಳೀತಾ ಹೋಗುತ್ತೆ ಅಂದರೆ, ಫಸ್ಟ್ ಫ್ಯಾಮಿಲಿಯಿಂದ, ಆಮೇಲೆ ಎಜುಕೇಷನ್ ಪಡೀಲಿಕ್ಕೆ ಬಂದಾಗ ಸ್ಕೂಲಿಂದ, ನೆಕ್ಸ್ಟು ಪಿಯರ್ ಗ್ರೂಪ್ಸ್ ಅಂದರೆ ಫ್ರೆಂಡ್ಸಿನ ಗ್ರೂಪ್ಸಿಂದ, ಅದಾದಮೇಲೆ ಮೊಬೈಲು, ಮಾಸ್ ಮೀಡಿಯಾ ಇದರನ್ನೆಲ್ಲ ಸೇರಿಕೊಂಡು ಯಾವುದೇ ಜೆಂಡರು ಸೋಷಲೈಸೇಷನ್ ಆಗ್ತಾ ಬರುತ್ತೆ. ಓಕೆ, ಅದೇ ಥರನೇ ಕಂಟಿನ್ಯೂಸ್ ಸೋಷಲೈಸೇಷನ್ ಹೇಗಾಗುತ್ತೆ ಅಂದರೆ, ಅದೇ ಸೋಷಲೈಸೇಷನ್ನೇ ಕಂಟಿನ್ಯೂಸ್ ಹೇಗಾಗುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಮೇಕ್ಸ್ ಇಂಡಿವಿಜುವಲ್ ಥಿಂಗ್ಸ್ ದಟ್ ದೇ ಆರ್ ಆ್ಯಕ್ಟಿಂಗ್ ನ್ಯಾಚುರಲಿ ರಾದರ್ ದ್ಯಾನ್ ಫಾಲೋಯಿಂಗ್ ಅ ಸೋಷಲಿ ಕನ್ಸ್ಟ್ರಕ್ಟೆಡ್ ರೋಲ್. ಒಂದು ಪೀರಿಯಡ್ ಹೋಗ್ತಾ ಈಗ ನಾನು ಕ್ವಶನ್ ಕೇಳ್ತಿದ್ದೀನಲ್ವಾ, ಈಗ ಯಾಕೆ ಇದೇ ಇರಬೇಕು. ಸೊ ಅದೇ ಥರನೇ ಓವರ್ ಅ ಪೀರಿಯಡ್ ಹೋಗ್ತಾ ನಮಗೆ ಏನನ್ನೇ ಹೇಳ್ಕೊಟ್ಟಿದಾರಲ್ವಾ, ಇದು ನಾವು ನಿಜವಾಗ್ಲೂ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡ್ತಿದ್ದೀವಿ. ಓಕೆ, ನಾವು ನಮ್ಮ ಮನಸ್ಸಿಗೆ ಹೇಗೆ ಬರುತ್ತೋ ಆ ಥರ ಇಲ್ಲ, ನಾವು ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡ್ತಿರೋ ಥರ ಅನಿಸ್ತಿದೆ. ರಾದರ್ ದ್ಯಾನ್ ಫಾಲೋಯಿಂಗ್ ಆ ಸೋಷಲಿ ಕನ್ಸ್ಟ್ರಕ್ಟೆಡ್ ರೋಲ್ಸ್. ಓಕೆ, ಸೋಷಲ್ ಆಗಿ ಕನ್ಸ್ಟ್ರಕ್ಟ್ ಆಗಿರುವಂಥ ರೋಲ್ಸನ್ನ ಪ್ಲೇ ಮಾಡ್ಕೊತ ನ್ಯಾಚುರಲ್ ಆಗಿ ಒಂಥರ ಆ್ಯಕ್ಟ್ ಮಾಡ್ತಾ ಹೋಗ್ತಿದ್ದೀವಿ. ಎವ್ರಿ ಇಂಡಿವಿಜುವಲ್ ಥಿಂಗ್ ದೇ ಆರ್ ಆ್ಯಕ್ಟಿಂಗ್ ನ್ಯಾಚುರಲಿ. ಓಕೆ, ಈ ಥರ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಈ ಥರ. ಆಮೇಲೆ ನಮ್ಮ ಓನ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ, ನಮಗೆ ಏನು ಬೇಕು ಏನು ಬೇಡ ಅನ್ನೋ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ನಮಗೆ ಹೋಗ್ತಾ ಗೊತ್ತಾಗುತ್ತೆ, ಇನಿಷಿಯಲ್ ಸ್ಟೇಜಲ್ಲಿ ಗೊತ್ತಾಗೋದಿಲ್ಲ. ಆ್ಯಟಿಟ್ಯೂಡ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್, ಜೆಂಡರ್ಸಿಂದ ಯಾವ ಥರ ಆ್ಯಟಿಟ್ಯೂಡ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. Surrounding gender roles are not based on their inherent gender difference. Okay, surrounding gender roles are not based on any inherent gender difference, but on stereotypes about the attitudes, traits or behavior patterns of men and women in society. So attitude ಮತ್ತೆ expectations ಹೇಗಿರುತ್ತೆ ಅಂದರೆ, ಅವರ ಒಳ ಮನಸ್ಸಿಂದ ಅವರ ಇನ್ಹರೆಂಟ್ ಜೆಂಡರ್ ಇರುತ್ತಲ್ವ, ಅದರಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ. ಈಗ ಇವರೇನೋ ಹೊಸದಾಗಿ ನಾನು ಕಲ್ತಿದ್ದೀನಿ, ಹೊಸದಾಗಿ ನಾನೇನೋ ಹೇಳ್ತೀನಿ ಮಾಡ್ತೀನಿ ಅಂತಂದರೆ ಅದನ್ನು ಸೊಸೈಟಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀನಿ, ಅದೇ ಥರ ಭರತನಾಟ್ಯ ಡ್ಯಾನ್ಸ್ ಮಾಡ್ತೀನಿ ನೋಡಿ ಅಂತಂದರೆ ಇವನೇನೋ ಮೆಂಟ್ಲ್ ಇರಬೇಕು ಅಂತ ಅನ್ಕೊತಾರೆ. ಓಕೆ, ನಾನು ದೊಡ್ಡ ಹೋಟೆಲಲ್ಲಿ ಶೆಫಾಗಿ ಕೆಲಸ ಮಾಡ್ತೀನಿ ಅಂತಂದರೆ ಶೆಫ್ ಈಸ್ ಅ ಗುಡ್ ಜಾಬ್, ಬಟ್ ಆದರೂ ಕೂಡ ಅಡುಗೆ ಮಾಡೋಣ ಅಂತಲೂ ಹೇಳ್ತಾರೆ. ಅದೇ ಥರ ಹುಡುಗಿ ನಾನು ಏರೋಪ್ಲೇನ್ನ ಓಡಿಸ್ತೀನಿ ಅಂತಂದರೆ ನಿನ್ನ ಕೈಲಿ ಆಗೋದಿಲ್ಲ ಅನ್ನೋ ಥರ. ಓಕೆ, ಸೊ ಈ ಥರ ಸ್ಟೀರಿಯೋಟೈಪ್ಸ್ಗಳನ್ನ, ಆ್ಯಟಿಟ್ಯೂಡ್ಸ್ಗಳನ್ನ, ಎಕ್ಸ್ಪೆಕ್ಟೇಷನ್ಸ್ಗಳನ್ನ ನಾವು ನೋಡ್ತಾನೆ ಇರ್ತೀವಿ, ಬಟ್ ಆದರೆ ನಾವು ಚೇಂಜ್ ಮಾಡ್ಲಿಕ್ಕಾಗೋದಿಲ್ಲ. ಟ್ರೈಟ್ಸ್ ಆರ್ ಬಿಹೇವಿಯರ್ ಪ್ಯಾಟ್ರನ್ಸ್ ಆಫ್ ಮೆನ್ ಆ್ಯಂಡ್ ವುಮೆನ್ ಇನ್ ಸೊಸೈಟಿ. ಓಕೆ, ಅವರು ಯಾವ ಥರ ಅಂದ್ಕೊಂಡಿರ್ತಾರೋ ಆ ಥರ ನಾವು ಇರ್ಲಿಕ್ಕೆ ಆಗೋದಿಲ್ಲ ಸಮ್ಟೈಮ್ಸ್. ಓಕೆ, ಸರೌಂಡಿಂಗ್ ಜೆಂಡರ್ ಥರ ನಾವು ಕೂಡ ಇರ್ಲಿಕ್ಕೆ ಆಗೋದಿಲ್ಲ. ಜೆಂಡರ್ ಸ್ಟೀರಿಯೋಟೈಪ್ ಅಂತಂದರೆ ಏನು? It forms the basis of prejudiced belief that value males over females. ಅಂದರೆ ಮೇಲ್ಸ್ಗೆ ಜಾಸ್ತಿ ವ್ಯಾಲ್ಯೂ ಸಿಗುತ್ತೆ ಅನ್ನೋ ನಂಬಿಕೆ, ಒಂದು ಬಿಲೀವ್, ಅದು ಪ್ರೆಜುಡೈಸ್ಡ್ ಬಿಲೀವು. ಒಂಥರ ಏನಂತ ಹೇಳ್ಬೋದು, ಒಂಥರ ದಿಮಾಕಿಂದ ಬಂದಿರುವಂಥ ಬಿಲೀವ್ ಅದು. ನಾವು ಫೀಮೇಲ್ಸ್ಗಿಂತ ಮೇಲ್ಸ್ಗೆ ಜಾಸ್ತಿ ವ್ಯಾಲ್ಯೂಸನ್ನು, ಗೌರವವನ್ನು, ರೆಸ್ಪೆಕ್ಟನ್ನು ಕೊಡಬೇಕು ಅನ್ನೋದು ಲೀಡಿಂಗ್ ಟು ಡಿಸ್ಕ್ರಿಮಿನೇಷನ್. ಇದೇ ಡಿಸ್ಕ್ರಿಮಿನೇಷನ್ಗೆ ಲೀಡ್ ಮಾಡುತ್ತೆ ಜೆಂಡರ್ ಸ್ಟೀರಿಯೋಟೈಪ್ ಅನ್ನೋದು. ಓಕೆ, ಮೇನ್ ಆಗಿ ಸ್ಟೀರಿಯೋಟೈಪ್ ಅನ್ನೋದನ್ನ ನೀವು ತುಂಬ ಕಡೆ ಕೇಳಿರ್ತೀರ ಐ ಥಿಂಕ್. ಸೊ ಈ ಸ್ಟೀರಿಯೋಟೈಪ್ ಅಂತ ನಾನು ಎಕ್ಸಾಕ್ಟ್ ಕನ್ನಡದಲ್ಲಿ ಹೇಳಲಿಕ್ಕೆ ಹೋಗೋದಕ್ಕಿಂತ, ಓಕೆ, ಸೊ ಇದನ್ನು ನಾನು ಡಿಫೈನ್ ಮಾಡ್ತೀನಿ, ಜಸ್ಟ್ ಕೇಳಿಸ್ಕೊಳ್ಳಿ ನೀವು. ಓಕೆ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಸ್ಟೀರಿಯೋಟೈಪ್ ಈಸ್ ಒನ್ ಸೆಕೆಂಡ್. ಸ್ಟೀರಿಯೋಟೈಪ್ ಈಸ್ ಅ ಮಿಸ್ಟೇಕನ್ ಐಡಿಯಾ, ಅದೊಂದು ತಪ್ಪು ಪರಿಕಲ್ಪನೆ ಅಂತೆ, ಆರ್ ಒಂದು ತಪ್ಪು ನಂಬಿಕೆ ಅಥವಾ ತಪ್ಪು ಪರಿಕಲ್ಪನೆ. ಮೆನಿ ಪೀಪಲ್ ಹ್ಯಾವ್ ಅಬೌಟ್ ಅ ಥಿಂಗ್ ಆರ್ ಅ ಗ್ರೂಪ್ ದಟ್ ಈಸ್ ಬೇಸ್ಡ್ ಅಪಾನ್ ಹೌ ದೇ ಲುಕ್ ಅಟ್ ದ ಔಟ್ಸೈಡ್, ವಿಚ್ ಮೇ ಬಿ ಅನ್ಟ್ರೂ ಆರ್
ಓನ್ಲಿ ಪಾರ್ಷಲಿ ಟ್ರೂ. ಸೊ ನಾವು ಮನುಷ್ಯರು ನಾವು ಹೇಗೆ ಕಾಣಿಸ್ತೀವೋ ಅವ್ರನ್ನ ಅದೇ ಥರ ನಂಬಲಿಕ್ಕೆ ಶುರು ಮಾಡ್ತೀವಿ, ಅದನ್ನೇ ಸ್ಟೀರಿಯೋಟೈಪ್ ಅಂತ ಹೇಳೋದು. ಓಕೆ, ಸೊ ಸ್ಟೀರಿಯೋಟೈಪನ್ನು ಮೀರಿ ನಾವು ಥಿಂಕ್ ಮಾಡಬೇಕು. ಒಬ್ಬ ಮನುಷ್ಯ ಹೇಗೆ ಕಾಣಿಸ್ತಾನೋ ಅದೇ ನಿಜ ಆಗಿರೋದಿಲ್ಲ, ಅದು ಮೇ ಬಿ ಅನ್ಟ್ರೂ ಆಗಿರುತ್ತೆ ಅಥವಾ ಪಾರ್ಷಲಿ ಟ್ರೂ ಆಗಿರುತ್ತೆ. 50-50 ನಿಜ ಆಗಿರ್ಬೋದು ಅಥವಾ ಫುಲ್ ಸುಳ್ಳೇ ಆಗಿರ್ಬೋದು. ಬಟ್ ಆದರೆ ನಾವು ಏನು ಮಾಡ್ತೀವಿ ಅಂದರೆ, ನಾವು ಮನುಷ್ಯ ಹೇಗೆ ಕಾಣಿಸ್ತಾನೋ ಅವನನ್ನು ಅದೇ ಥರ ನೋಡಲಿಕ್ಕೆ ಟ್ರೈ ಮಾಡ್ತೀವಿ, ಅದನ್ನೇ ಜೆಂಡರ್ ಸ್ಟೀರಿಯೋಟೈಪ್ ಅಂತ ಹೇಳ್ತಾರೆ. ಸೊ ಇದರಿಂದ ಡಿಸ್ಕ್ರಿಮಿನೇಷನ್ ಕ್ರಿಯೇಟ್ ಆಗುತ್ತೆ. ಜೆಂಡರ್ ಡಿಸ್ಕ್ರಿಮಿನೇಷನ್ ಹೇಗಾಗುತ್ತೆ? ಇಟ್ ಈಸ್ ದ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಜೆಂಡರ್, ಮೇಲ್ ಮತ್ತು ಫೀಮೇಲ್ ಎಲ್ಲ ಆಗುವಂಥ ಡಿಸ್ಕ್ರಿಮಿನೇಷನ್, ಆಸ್ ವೆಲ್ ಆಸ್ ದ ಕಂಡೀಷನ್ಸ್ ದಟ್ ಫಾಸ್ಟರ್ ಸ್ಟೀರಿಯೋಟೈಪ್ಸ್ ಆಫ್ ಜೆಂಡರ್ ರೋಲ್ಸ್. ಜೆಂಡರ್ ರೋಲ್ಸಿನ ಮೇಲೂ ಕೂಡ ಸ್ಟೀರಿಯೋಟೈಪ್ಸ್ ಆಗುತ್ತೆ. ಇವನು ಹುಡುಗನ ಕೆಲಸನೇ ಮಾಡಬೇಕು. ವೈ ನಾಟ್ ಹುಡುಗಿ ಕೆಲಸ? ಯಾಕೆ ಹುಡುಗಿ ಕೆಲಸ ಮಾಡಬಾರ್ದು? ನಾವು ಮಾಡಂಗಿಲ್ಲ. ಅವನು ಹುಡುಗ ಇದ್ದಾನೆ, ಹುಡುಗನ ಕೆಲಸನೇ ಮಾಡಬೇಕು. ಅವಳು ಹುಡುಗಿ ಕೆಲಸನೇ ಮಾಡಬೇಕು, ಹುಡುಗನ ಕೆಲಸ ಮಾಡೋಂಗಿಲ್ಲ. ಯಾಕೆ ಮಾಡೋ ಥರ ಇಲ್ಲ? ಅದೇ ಸ್ಟೀರಿಯೋಟೈಪ್. ಅವಳು ಹುಡುಗಿ ಥರ ಕಾಣಿಸ್ಲಿಲ್ತಾನೆ, ಅವಳು ಹುಡುಗಿ ತಾನೆ, ಚುಡಿದಾರ್ ಹಾಕಿದಳ್ತಾನೆ, ಸ್ಯಾರಿ ಹಾಕಿದಳ್ತಾನೆ, ಅವಳು ಹುಡುಗಿ ಕೆಲಸನೇ ಮಾಡಬೇಕು. ನಾವೇನು ನಮ್ಮ ಔಟ್ಕಮ್ ಅಂತಂದರೆ ನಾವೇನು ಕಣ್ಣಾರೆ ನೋಡ್ತೀವೋ ಅದೇ ಥರನೇ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಮಾಡ್ತೀವಿ, ಅದನ್ನೇ ಸ್ಟೀರಿಯೋಟೈಪ್ ಅಂತ ಹೇಳೋದು. ಓಕೆ, ಸ್ಟೀರಿಯೋಟೈಪ್ಸ್ ನೋಡಿ, ದ ರಿಸಲ್ಟ್ ಆಫ್ ಸ್ಟೀರಿಯೋಟೈಪ್ಸ್ ಏನಾಗುತ್ತೆ ಅಂದರೆ ಅದು ಜೆಂಡರ್ ಡಿಸ್ಕ್ರಿಮಿನೇಷನ್ಗೆ ಕಾರಣ ಆಗುತ್ತೆ. ಆರ್ ಮೋಸ್ಟ್ಲಿ ಡಿಸ್ಕ್ರಿಪ್ಟಿವ್ ಆ್ಯಂಡ್ ಪ್ರಿಸ್ಕ್ರಿಪ್ಟಿವ್ ಬಿಲೀವ್ ಅಬೌಟ್ ಮೆನ್ ಆ್ಯಂಡ್ ವುಮೆನ್ ಶುಡ್ ಬಿಹೇವ್. ಓಕೆ, ದೇರ್ ಈಸ್ ಸಮ್ ರೂಲ್ಸ್ ಆರ್ ದೇರ್ ಈಸ್ ಸಮ್ ನಾರ್ಮ್ಸ್ ಸೊಸೈಟಿ ಹಾಕಿರುತ್ತೆ. ಮೆನ್ ಮತ್ತು ವುಮೆನ್ ಇದೇ ಥರನೇ ಬಿಹೇವ್ ಮಾಡಬೇಕು. ಮೆನ್ ಶುಡ್ ಬಿಹೇವ್ ಲೈಕ್ ದಿಸ್, ವುಮೆನ್ ಶುಡ್ ಬಿಹೇವ್ ಲೈಕ್ ದಿಸ್, ವಿ ಕೆನಾಟ್ ಬ್ರೇಕ್ ದ ರೂಲ್ ಅಂತ ಅವರು ಸೊಸೈಟಿನಲ್ಲಿ ಒಂದು ಸ್ಟೀರಿಯೋಟೈಪನ್ನು ಹಾಕಿಬಿಟ್ಟಿರ್ತಾರೆ. ಓಕೆ, ನಾವು ಅದೇ ಥರ ಇರಬೇಕು ಅನ್ನೋದು ಅವರ ಕಾನ್ಸೆಪ್ಟ್ ಆಗಿರುತ್ತೆ. ಆಕ್ಯುಪೇಷನಲ್ ಸೆಕ್ಸಿಸಮ್ ಅಂತ ಅಂದರೆ ನಾವು ಕೆಲ್ಸಕ್ಕೆ ಹೋಗ್ತೀವಲ್ವಾ, ಕೆಲ್ಸಕ್ಕೆ ಹೋಗೋ ಟೈಮಲ್ಲೂ ಕೆಲ್ಸಕ್ಕೆ ಹೋಗೋ ಜಾಗದಲ್ಲೂ ಕೂಡ ಒಂದು ಆಕ್ಯುಪೇಷನಲ್ ಸೆಕ್ಸಿಸಮ್ನ ಫೇಸ್ ಮಾಡ್ತೀವಿ. ಹೇಗೆ ಅಂತಂದರೆ ಇಟ್ ರೆಫರ್ಸ್ ಟು ಡಿಸ್ಕ್ರಿಮಿನೇಟರಿ ಪ್ರಾಕ್ಟೀಸ್, ಸ್ಟೇಟ್ಮೆಂಟ್ಸ್ ಆರ್ ಆ್ಯಕ್ಷನ್ಸ್ ಬೇಸ್ಡ್ ಆನ್ ಅ ಪರ್ಸನ್ಸ್ ಜೆಂಡರ್ which occur in a working place or workplace where both and women are work. ಅಂತಂದರೆ ಈಗ ಅಷ್ಟೊಂದಿಲ್ಲ, ಯಾಕೆಂದರೆ ನಾನು ಇದನ್ನು ನಾನು ಎಫೆಕ್ಟಿವ್ ಆಗಿ ಹೇಳಲಿಕ್ಕೂ ಆಗೋದಿಲ್ಲ, ಬಿಕಾಸ್ ನಾನು ಕೂಡ ನೋಡಿದ್ದೀನಿ. ತುಂಬ ಕಡೆ ಅಷ್ಟೊಂದೇನಿಲ್ಲ, ಬಟ್ ಸ್ಟಿಲ್ ಕೆಲವೊಂದು ಕಡೆ ಇದು ಹೆಣ್ಮಕ್ಳು ಮಾಡೋದೇ ಕೆಲಸ ಅವರೇ ಮಾಡಬೇಕು, ಇದು ಗಂಡ್ಮಕ್ಳು ಮಾಡೋದೇ ಕೆಲಸ ಅವರೇ ಮಾಡಬೇಕು. ಓಕೆ, ಸೊ ಈ ಥರ ಒಂದು ಪ್ರಾಕ್ಟೀಸ್ ಇರುತ್ತೆ. ಇದು ಒಂದು ಡಿಸ್ಕ್ರಿಮಿನೇಷನ್ನೇ, ಇದೂ ಕೂಡ ಒಂದು ಡಿಸ್ಕ್ರಿಮಿನೇಷನ್ನೇ. ಓಕೆ, ಮೆನ್ಸ್ ಆರ್ ಫಿಸಿಕಲಿ ಸ್ಟ್ರಾಂಗ್, ವಿಮೆನ್ಸ್ ಅಲ್ಲ. ಸೊ ಈ ಥರ ಓಕೆ, ಯಾರು ಯಾವ ಕೆಲಸ ಬೇಕಿದ್ರೂ ಮಾಡ್ಬೋದು. ಓಕೆ, ಅವರವರ ಸ್ಟ್ರೆಂತಿನ ಅನುಗುಣವಾಗಿ ಅವರವರ ಮೈಂಡ್ ಸೆಟ್ಟಿನ ಅನುಗುಣವಾಗಿ ಇರುತ್ತೆ ಹೊರತು ಈ ಜೆಂಡರ್ ಈ ಕೆಲಸ ಮಾಡಬೇಕು, ಈ ಜೆಂಡರ್ ಈ ಕೆಲಸ ಮಾಡಬಾರ್ದು ಅಂತ ಇಲ್ಲ. ಆಕ್ಯುಪೇಷನಲ್ ಸೆಕ್ಸಿಸಮ್ ಅಂದರೆ ನಾವು ವರ್ಕ್ ಮಾಡೋ ಕೆಲಸಗಳಲ್ಲೂ, ವರ್ಕ್ ಮಾಡೋ ಪ್ಲೇಸಸ್ಸಲ್ಲೂ ಕೂಡ ನಾವು ಸೆಕ್ಸಿಸಮ್ನ ಫೇಸ್ ಮಾಡ್ತೀವಿ. ಓಕೆ, ಅಲ್ಲೂ ಕೂಡ ನಾವು ಮೆನ್ ಆ್ಯಂಡ್ ವುಮೆನ್ ಅಂತ ಡಿಫ್ರೆನ್ಸಸ್ನ ನೋಡ್ತೀವಿ. ಓಕೆ, discrimination is just against, it is against women. Okay, violence against them including sexual assaults, domestic violence and sexual slavery remains a serious problem around the world. ಸೊ ಡಿಸ್ಕ್ರಿಮಿನೇಷನ್ ಹೇಗೆ ಆಗುತ್ತೆ, ಅದರಲ್ಲೂ ಮೇಯ್ನಾಗಿ ವಿಮೆನ್ಸ್ಗಳಿಗೆ ಅಂತಂದರೆ ಇಟ್ ಈಸ್ ಅಗೇನಿಸ್ಟ್ ಡಿಸ್ಕ್ರಿಮಿನೇಷನ್ ಅಂತೂ ನಾವು ವಿಮೆನ್ಸ್ಗಳಾದ್ರೆ ಎಗನಿಸ್ಟ್ ಇರಬೇಕು, ವೈಲೆನ್ಸ್ನ ಎಗನಿಸ್ಟ್ ಇರಬೇಕು, ಸೆಕ್ಷುವಲ್ ಅಸಲ್ಟ್ನ ಎಗನಿಸ್ಟ್ ಇರಬೇಕು. ಓಕೆ, ಡೊಮ್ಯಾಸ್ಟಿಕ್ ವೈಲೆನ್ಸ್ನ ಎಗನಿಸ್ಟ್ ಇರಬೇಕು, ಸೆಕ್ಸುವಲ್ ಸ್ಲೇವರಿ ಇದರೆಲ್ಲದರ ಎಗನಿಸ್ಟ್ ಆಗಿರಬೇಕು. ಓಕೆ, ಇವೆಲ್ಲ ಕೂಡ ಒಂದು ಸೀರಿಯಸ್ ಪ್ರಾಬ್ಲಮ್, ಅದರ ಎಗನಿಸ್ಟ್ ಆಗಿ ನಾವು ಫೈಟ್ ಮಾಡಬೇಕು, ಹೋರಾಡಬೇಕು. ಓಕೆ, ಈ ಡಿಸ್ಕ್ರಿಮಿನೇಷನ್ನ ಫೇಸ್ ಮಾಡಿ ಮುಂದೆ ಬರಬೇಕು. ಓಕೆ, ನೆಕ್ಸ್ಟ್ ನಮ್ಮ ಕಾನ್ಸೆಪ್ಟ್ ಯಾವುದು ಅಂತಂದರೆ ಜೆಂಡರ್ ಬಯಾಸ್ ಪ್ರಿವೈಲಿಂಗ್ ಇನ್ ಕರಿಕ್ಯುಲಮ್ and pedagogy and their effects. ಓಕೆ, ಜೆಂಡರ್ ಬಯಾಸು ಕರಿಕ್ಯುಲಮಲ್ಲಿ ಹೇಗಾಗುತ್ತೆ, ಅದರ ಎಫೆಕ್ಟ್ಸ್ ಏನಾಗುತ್ತೆ. ಕರಿಕ್ಯುಲಮ್ ಅಂತಂದರೆ ಪಠ್ಯ ಪುಸ್ತಕಗಳಲ್ಲಿ ಯಾವ ಥರ ಆಗುತ್ತೆ. ಓಕೆ, ಟೀಚರ್ಸ್ ಯಾವ ಥರ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ, ಅದರ ಎಫೆಕ್ಟ್ ಏನಾಗುತ್ತೆ ಮಕ್ಕಳ ಮೇಲೆ. ದ ಮೇನ್ ಪಾಯಿಂಟ್ಸ್ ಆಫ್ ಜೆಂಡರ್ ಬಯಾಸ್ ಆರ್ ಬಯಾಸ್ ಅದು ಪ್ರಿವೈಲಿಂಗ್ ಇನ್ ಕರಿಕ್ಯುಲಮ್ ಇನ್ ದೇರ್ ಎಫೆಕ್ಟ್ ಆಸ್ ಫಾಲೋಸ್. ಜೆಂಡರ್ ಬಯಾಸ್ ಇನ್ ಕ್ಲಾಸ್ ರೂಮಲ್ಲಿ ಯಾವ ಥರ ಆಗುತ್ತೆ. This occurs when teacher expects certain type of behavior abilities or preferences of students based upon their gender.
ನೋಡಿ ನಾನು ಆ್ಯಸ್ ಅ ಟೀಚರ್ ಆಗಿ ಟೀಚರ್ಸ್ಗಳಿಗೆ ಪಾಠ ಮಾಡ್ತಾ ಇದ್ದೀನಿ ಅಥವಾ ಟೀಚರ್ಸ್ಗಳು ನಿಮಗೆ ಹೇಳ್ಕೊಡ್ತಿದ್ದೀನಿ. ನೀವೆಲ್ಲ ತಿಳ್ಕೊಂಡು ಮಾಡಿ ಎಗೇನ್ ಮತ್ತೆ ನೀವು ಸ್ಕೂಲಿಗೆ ಹೋದಾಗ ಕ್ಲಾಸ್ ರೂಮಲ್ಲಿ ಹೋದಾಗ ಕೆಲವೊಬ್ಬ ಟೀಚರ್ಸ್ಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ. ಓಕೆ, ಗರ್ಲ್ಸು ಇದಷ್ಟೇ ಮಾಡಬೇಕು, ಗರ್ಲ್ಸಿನ ಬಿಹೇವಿಯರ್ಸ್ ಹೀಗಿರಬೇಕು, ಬಾಯ್ಸಿನ ಬಿಹೇವಿಯರ್ಸ್ ಹೀಗಿರಬೇಕು, ಗರ್ಲ್ಸ್ ಈ ಥರ ಎಬಿಲಿಟೀಸ್ ಇರುತ್ತೆ, ಬಾಯ್ಸಿಗೆ ಈ ಥರ ಎಬಿಲಿಟೀಸ್ ಇರುತ್ತೆ ಅಂತ ಮತ್ತೆ ನಾವು ಎಗೇನ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋದರೆ ನಾವೇನು ಓದಿದ್ದೀವಿ ಅಂತ ಅರ್ಥ. ನಥಿಂಗ್. ಕ್ಲಾಸ್ ರೂಮಲ್ಲೂ ಕೂಡ ಯಾವುದೇ ಬಯಾಸ್ ಇರಬಾರ್ದು. ಓಕೆ, ಈಗ ತಪ್ಪು ಮಾಡಿದರೆ ನಾವು ಹುಡುಗರಿಗೆ ಹೊಡಿತೀವಿ ಅಂದರೆ ಹುಡುಗಿರಿಗೂ ಹೊಡಿಬೇಕು. ಅಥವಾ ಕೆಲವೊಬ್ಬರು ಜೆಂಟ್ಸ್ ಟೀಚರ್ಸ್ ಇರ್ತಾರೆ, ತಪ್ಪು ಮಾಡಿದರೆ ಹುಡುಗರಿಗೆ ಜೋರಾಗಿ ಹೇಗೆ ಬೇಕೋ ಅವಾಗ ಹೊಡಿತಾರೆ, ಹುಡುಗಿರಿಗಾದರೆ ಓಕೆ ಸಾಫ್ಟ್ ಇದ್ದಾರೆ ಅವರು ಹೊಡೆಯೋದಿಲ್ಲ. ಯಾಕೆ ಆ ಥರ ಮಾಡಬೇಕು? ತಪ್ಪೇ ಅಲ್ವಾ? ಯಾರು ಮಾಡಿದ್ರು ತಪ್ಪೆ, ನಾನು ಮಾಡಿದ್ರು ತಪ್ಪೆ, ಜೆಂಟ್ಸ್ ಮಾಡಿದ್ರು ತಪ್ಪೆ, ಬಾಯ್ಸ್ ಮಾಡಿದ್ರು ತಪ್ಪೆ. ಈಕ್ವಲ್ ಪನಿಷ್ಮೆಂಟ್ ಸಿಗಬೇಕು, ಈಕ್ವಲ್ ಅಪಾರ್ಚುನಿಟೀಸ್ ಸಿಗಬೇಕು. ಓಕೆ, ಎಲ್ಲ ಈಕ್ವಲ್ ಆಗಿ ಸಿಗಬೇಕು. ಅದೇ ಜೆಂಡರ್ ಬಯಾಸ್ನ ದೂರ ಮಾಡುವಂಥ ಒಂದು ವೇ. ಫಾರ್ ಇನ್ಸ್ಟೆನ್ಸ್, ಟೀಚರ್ಸ್ ಎಕ್ಸ್ಪೆಕ್ಟ್ ದಟ್ ಬಾಯ್ಸ್ ವಿಲ್ ನ್ಯಾಚುರಲಿ ಬಿ boisterous and unrelated, but are academically able, rational, and socially uncommunicative. ಓಕೆ, ಟೀಚರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಾಯ್ಸ್ ಇನ್ ನೇಚರ್ ಇದೇ ಥರ ಇರುತ್ತೆ, ಬಾಯ್ಸ್ ಸ್ವಲ್ಪ ಅನ್ರಲ್ ಆಗಿದ್ರು ಕೂಡ ಅವ್ರು ಅಕಾಡೆಮಿಕಲಿ ರ್ಯಾಷನಲ್ ಆಗಿರ್ತಾರೆ, ಜಾನ್ರ್ ಆಗಿರ್ತಾರೆ. ಓಕೆ, ಅವರು ಮಾತಾಡಲಿಲ್ಲ ಅಂದರೂ ಕೂಡ ಅವರೆಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ಈ ಥರ ಒಂದು ಮೈಂಡ್ ಸೆಟ್ ಇರುತ್ತೆ ಕೆಲವು ಟೀಚರ್ಸ್ಗಳಿಗೆ. ಇನ್ ಕಾಂಟ್ರಾಸ್ಟ್, ಗರ್ಲ್ಸಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ರೆ ಅವ್ರು ಯಾವಾಗಲೂ ಸೈಲೆಂಟ್ ಆಗಿರಬೇಕು, ಪೊಲೈಟ್ ಆಗಿರಬೇಕು, ಯಾವಾಗಲೂ ಓದ್ತಾ ಇರಬೇಕು. ಓಕೆ, ಬಿಸೈಡ್ಸ್ ಪೊಸೆಸಿಂಗ್ ಬೆಟರ್ ಸೋಷಿಯಲ್ ಸ್ಕಿಲ್ಸ್ ಇರಬೇಕು ಅವರಿಗೆ. ಓಕೆ, ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೇ ಬಾಯ್ಸ್ ಆ ಥರ ಮಾಡಿದ್ರೆ ಹುಡುಗರು ಹಂಗೆ, ಹುಡುಗರು ತರಲೇನೆ, ಹುಡುಗರು ಓದೋದು ಕಮ್ಮಿನೇ. ಯಾಕೆ? ನಾವು ಹೇಳಿ ಅವ್ರನ್ನ ಅದೇ ಥರ ಮಾಡ್ತಾ ಇದ್ದೀವಿ. ಗರ್ಲ್ಸ್ ಆರ್ ಆಲ್ಸೋ ಎಕ್ಸ್ಪೆಕ್ಟೆಡ್ ಟು ಬಿ ಎಕ್ಸೆಲ್ ಇನ್ ರೀಡಿಂಗ್, ಲ್ಯಾಂಗ್ವೇಜ್ ಅಂಡ್ ಆರ್ಟ್ಸ್. ಸೊ ಗರ್ಲ್ಸ್ಗೆ ಲ್ಯಾಂಗ್ವೇಜ್ ಗೊತ್ತಿರಬೇಕು, ರೀಡಿಂಗ್ ಗೊತ್ತಿರಬೇಕು, ಆರ್ಟ್ಸ್ಗಳ ಬಗ್ಗೆ ಗೊತ್ತಿರಬೇಕು. ಅಲ್ಲಿ ನೋಡಿ, ಗರ್ಲ್ಸಿಂದ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಬಾಯ್ಸಿಂದನೇ ಎಕ್ಸ್ಪೆಕ್ಟ್ ಮಾಡಿ. ಬಾಯ್ಸನ್ನು ಕಲ್ಚರಲ್ ಆ್ಯಕ್ಟಿವಿಟಿ ಸೇರಿಸ್ಕೊಳ್ಳಿ, ಗರ್ಲ್ಸ್ನ ಸ್ಪೋರ್ಟ್ಸಿಗೆ ಸೇರಿಸ್ಕೊಳ್ಳಿ. ಈ ಥರ ಎರಡರಲ್ಲೂ ಇರಬೇಕು. ನಾವು ಈ ಥರ ಬಯಾಸ್ನ ಮಾಡಿದರೆ ಕ್ಲಾಸ್ ರೂಮಲ್ಲಿ ಅವ್ರ ಎಜುಕೇಷನ್ಸ್ಗೆ ಅದು ಎಫೆಕ್ಟ್ ಆಗುತ್ತೆ. ಓಕೆ, ಚಿಲ್ಡ್ರನ್ ನಾಟ್ ಮ್ಯಾಚಿಂಗ್ ರೋಲ್ ಸ್ಟೀರಿಯೋಟೈಪ್ ಸ್ಟಫರ್. ಸೊ ಯಾರು ರೋಲ್ಸ್ಗಳನ್ನ ಮ್ಯಾಚ್ ಮಾಡೋದಿಲ್ವೋ ಅವರು ಸ್ಟೀರಿಯೋಟೈಪ್ಸನ್ನ ಸಫರ್ ಮಾಡ್ತಾರೆ. ಅಂತಂದರೆ ಎಲ್ಲ ಟೀಚರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದಪ್ಪ, ದೊಡ್ಡವರು, ಗಂಡು ಮಕ್ಕಳು ಹುಡುಗರು ಇದನ್ನೇ ಇರಬೇಕು, ಅವ್ರು ನೋಡ್ಲಿಕ್ಕೆ ಗಂಡು ಮಕ್ಳ ಥರ ಇದ್ದಾರಾ, ಅವರಿಂದ ಗಂಡು ಮಕ್ಳ ಥರ ಕೆಲಸನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೆಣ್ಣು ಹುಡುಗಿ ಥರ ಇದೆಯಾ, ಹುಡುಗಿ ಹತ್ರ ಹುಡುಗಿಯಿಂದನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಈ ಥರ ಜೆಂಡರ್ ರೋಲ್ ಯಾವಾಗ ಮ್ಯಾಚ್ ಆಗೋದಿಲ್ವೋ ಆವಾಗ ಅಂಥ ಹುಡುಗ ಅಥವಾ ಅಂಥ ಹುಡುಗಿ ಸೊಸೈಟಿಯಿಂದ ಡಿಸ್ಕ್ರಿಮಿನೇಷನ್ನ, ಒಂಥರ ಸಫರಿಂಗ್ಸ್ನ ಫೇಸ್ ಮಾಡ್ತಾರೆ. ಯಾಕೆ ಅಂತ ಅಂದರೆ, ಈಗ ತುಂಬ ಪಟ ಮಾತಾಡ್ಕೊಂಡು ಹೇಗೆ ಬೇಕೋ ಹಾಗೆ ಆ ಹುಡುಗಿ ಇದ್ದರೆ ಆ ಹುಡುಗಿ ಏನೋ ಬಿಡೋ ಅವಳ ನೇಚರ್ ಹಾಗೆ ಅಂತ ಹೇಳೋದಿಲ್ಲ. ಅದು ನೋಡೋಳೆ ಗಂಡು ಬಿರಿ ಆಡ್ದಂಗೆ ಆಡುತ್ತೆ, ಆ ಹುಡುಗಿ ಸ್ವಲ್ಪನೂ ಸೀರಿಯಸ್ನೆಸ್ಸೇ ಇಲ್ಲ ಅಂತ ಅಂದರೆ ಆ ಹುಡುಗಿ ಮನಸ್ಸಿಗೆ ಅಥವಾ ಗರ್ಲ್ ಮನಸ್ಸಿಗೆ ಶಿ ಸೆನ್ಸಿಟಿವ್, ಅವಳಿಗದು ನೋವಾಗುತ್ತೆ. ಓ ಹೌದಾ, ನನ್ನ ಗರ್ಲ್ ಈ ಥರ ಇರಬಾರ್ದಾ, ಈ ಥರ ಇರಬೇಕಾ. ಓಕೆ, ಆ ಬಾಯ್ಸ್ ನೋಡೋ ಹುಡುಗ ಹೆಂಗೆ ಒಳ್ಳೆ ಹುಡುಗಿರ ಥರ ಆಟ ಹೇಳ್ತಾನಪ್ಪ, ಎಲ್ಲ ಡ್ಯಾನ್ಸು ಮಾಡ್ತಾನಪ್ಪ ಅಂದರೆ ಆ ಹುಡುಗನ ಮನಸ್ಸಿಗೆ ನೋವಾಗುತ್ತೆ. ಓಕೆ, ಹೌದಾ, ನಾನಾಗಿದ್ರೆ ಬಾಯಾ, ನಾನು ಈ ಥರ ಇರಬಾರ್ದಾ. ಸೊ ಈ ಥರ ಮ್ಯಾಚಿಂಗ್ ಆಗದೆ ಇದ್ದಾಗ ಕೂಡ ಅವ್ರು ಸಫರ್ ಮಾಡ್ತಾರೆ. ಹುಡುಗನ ರೋಲ್ ಹುಡುಗನಿಗೆ, ಹುಡುಗಿ ರೋಲ್ ಹುಡುಗಿಗೆ ಮ್ಯಾಚಿಂಗ್ ಆಗದೆ ಇದ್ದಾಗ ಅವರು ಕೂಡ ಸಫರ್ ಮಾಡ್ತಾರೆ. ಬಿಕಾಸ್ ದೇ ಆರ್ ಸ್ಟ್ರಾಂಗ್ ಜೆಂಡರ್ ರೋಲ್ ಸ್ಟೀರಿಯೋಟೈಪ್ ಫಾರ್ ಮಸ್ಕ್ಯುಲಾನಿಟಿ ಆ್ಯಂಡ್ ಫೆಮಿನಿಟಿ. ಸ್ಟೂಡೆಂಟ್ ಹೂ ಡು ನಾಟ್ ಮ್ಯಾಚ್ ದೆಮ್ ಕ್ಯಾನ್ ಎನ್ಕೌಂಟರ್ ಪ್ರಾಬ್ಲಮ್ ವಿತ್ ಟೀಚರ್ಸ್ ಆ್ಯಂಡ್ ದೇರ್ ಪಿಯರ್ಸ್. ಓಕೆ, ನಾನು ಹೇಳಿದ್ನಲ್ವಾ. ಸೊ ಯಾರು ಅವರ ರೋಲ್ನ ಮ್ಯಾಚ್ ಮಾಡೋಕ್ಕೆ ಆಗೋದಿಲ್ವೋ ಅವರು ಫ್ರೆಂಡ್ಸಿಂದ, ಫ್ಯಾಮಿಲಿ ಕಡೆಯಿಂದ, ಟೀಚರ್ಸ್ ಕಡೆಯಿಂದನೂ ಇನ್ಸಲ್ಟ್ನ ಫೇಸ್ ಮಾಡ್ತಾರೆ. ಫ್ರೆಂಡ್ಸು ಕೂಡ ಕಿಚಾಯಿಸ್ತಾ ಇರ್ತಾರಲ್ವಾ, ಏನು ಹಂಗೆ ಕುತ್ಕೊಂತೀಯಾ ಒಳ್ಳೆ ಹುಡುಗಿ ಥರ, ಏನು ಹಂಗೆ ಮಾತಾಡ್ತೀಯಾ ಒಳ್ಳೆ ಹುಡುಗಿ ಥರ, ನೀನೇನೇ ಒಳ್ಳೆ ಹುಡುಗನ ಥರ ಆಡ್ತೀಯಾ ಅಂತ. ಸೊ ಈ ಥರ ಹೇಳಿದಾಗ ಅವರು ಪ್ರಾಬ್ಲಮ್ಸನ್ನ ಫೇಸ್ ಮಾಡಬೇಕಾಗುತ್ತೆ. ಥಸ್ ಗರ್ಲ್ ಹೂ ಪ್ರೆಸೆಂಟ್ ಡಿಸಿಪ್ಲಿನ್ Thus, girls who present discipline problems for teachers or quiet and studious boys may encounter a lack of understanding from peers and teachers. ಈಗ ಯಾವುದೋ ಒಂದು ಹುಡುಗಿಗೆ ಡಿಸಿಪ್ಲೈನಲ್ಲಿ ಇಶ್ಯೂಸ್ ಇತ್ತು, ಆ ಹುಡುಗಿ ಡಿಸಿಪ್ಲೈನಾಗಿ ಇರಲಿಲ್ಲ, ನೀಟಾಗಿರಲಿಲ್ಲ ಅಂತಂದರೆ ಆ ಹುಡುಗಿ ಇನ್ಸಲ್ಟನ್ನ ಫೇಸ್ ಮಾಡುತ್ತೆ. ನೀನು ಹುಡುಗಿಯಾಗಿ ಡಿಸಿಪ್ಲೈನಾಗಿರಬೇಕು, ನೀನು ಹುಡುಗಿಯಾಗಿ ಹಿಂಗಿರಬೇಕು, ಹುಡುಗಿಯಾಗಿ ಹಂಗಿರಬೇಕು ಅಂತ. ಅದೇ ಯಾವುದೋ ಒಂದು ಹುಡುಗ ಫುಲ್ ಸ್ಟಡಿಯಸ್ ಆಗಿ ಯಾವಾಗಲೂ ಸೈಲೆಂಟಾಗಿ ಓದ್ತಾ ಕೂತ್ಕೊಂಡಿದ್ರೆ ಅದು ಹುಡುಗಂದು ಪ್ರಾಬ್ಲಮ್ಮೇ. ಮತ್ತು ಫ್ರೆಂಡ್ಸ್ ಅಥವಾ ಟೀಚರ್ಸ್ ಯಾರೋ ಅದೇನು 24 ಗಂಟೆ ಓದ್ತಾನೆ ಇರ್ತೀಯಾ,
ಅದೇನು 24 ಗಂಟೆ ಮಾತಾಡದೆ ಒಂದು ಮೂಲೆಯಲ್ಲೇ ಕುತ್ಕೊಂಡಿರ್ತೀಯ, ಆಕ್ಟಿವ್ ಆಗಿರು, ನೀನೇನು ಹುಡುಗನ ಹುಡುಗಿನ ಅಂತ ಆ ಹುಡುಗನೂ ಸೀರಿಯಸ್ ಪ್ರಾಬ್ಲಮ್ನ ಫೇಸ್ ಮಾಡುತ್ತೆ. ಇದು ಅವರವರ ನೇಚರು ಬಿಡು, ಅವ್ರು ಆ ಥರ ಇದ್ದಾರೆ ಅಂತ ಯಾರೂ ಕೂಡ ಫೀಲ್ ಮಾಡೋದಿಲ್ಲ. ಓಕೆ, ವಿತಿನ್ ದ ಕ್ಲಾಸ್ ರೂಮ್ ದೀಸ್ ಬೇಸಿಸ್ ಅನ್ಫೋಲ್ಡ್ in students practice and teachers acceptance of certain behavior from one student or another based upon the student's gender. ಸೊ ಇದೆಲ್ಲ ಪ್ರಾಕ್ಟೀಸು, ಇದೆಲ್ಲ ಲೈಕ್ ಹಿಂದಿನಿಂದ ನಡ್ಕೊಂಡ್ ಬಂದಿರೋವಂಥದ್ದು. ಓಕೆ, ಈಗ ಆಸ್ ಅ ಟೀಚರ್ಸ್ ಆಗಿ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು, ದೇರ್ ಈಸ್ ನಥಿಂಗ್ ಕಾಲ್ಡ್ ಸ್ಟೀರಿಯೋಟೈಪ್, ದೇರ್ ಇಸ್ ನಥಿಂಗ್ ಕಾಲ್ಡ್ ಜೆಂಡರ್ ಬಯಾಸ್. ಓಕೆ, ಸೊ ನೀನು ಅದೇ ಥರ ಇರು, ನೀನು ಇದೇ ಥರ ಇರು. ನಾವು ಅವ್ರನ್ನ ಆಕ್ಟಿವ್ ಆಗಿರಿ ಅಂತ ಎನ್ಕರೇಜ್ ಮಾಡೋದು ಬೇರೆ, ಬಟ್ ಅವ್ರಿರೋ ವೇನ ಆಡ್ಕೊಳ್ಳೋದು ಬೇರೆ ಅಲ್ವಾ. ಐ ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಸೊ ಆ ಥರ ನಾವು ಬೇಸಿಸ್ನ ಜೆಂಡರ್ ಬಯಾಸ್ನ ಮಾಡದೇ ಇದ್ರೆ ಒಂದು ಆಕ್ಟಿವ್ ಆಗಿ ಪಾಸಿಟಿವ್ ಆಗಿರೋಂಥ ಕ್ಲಾಸ್ ನಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟು ಜೆಂಡರ್ ಬಯಾಸಿಂದ ಆಗುವಂಥ ಇಂಪ್ಯಾಕ್ಟ್ ಏನು, ಅದರ ಎಫೆಕ್ಟ್ ಏನಾಗುತ್ತೆ ಅಂತಂದರೆ, ಜೆಂಡರ್ ಬಯಾಸ್ ಕ್ಯಾನ್ ಇಂಪ್ಯಾಕ್ಟ್ ಸ್ಟೂಡೆಂಟ್ಸ್ ಆಟಿಟ್ಯೂಡ್ ಟುವರ್ಡ್ಸ್ ಲರ್ನಿಂಗ್. ಅವರು ಕಲಿಕೆಯಲ್ಲಿ ಅಥವಾ ಕಲಿಯುವಂಥ ವೇನಲ್ಲಿ ಇಂಪ್ಯಾಕ್ಟ್ ಕಾಣುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಅಫೆಕ್ಟೆಡ್ ಬೈ ಜೆಂಡರ್ ಬಯಾಸ್, ಗರ್ಲ್ಸ್ will tend to believe that any success they have is due to hard work rather than any innate talent or intelligence. ಗರ್ಲ್ಸ್ಗೆ ಚೆನ್ನಾಗಿ ವರ್ಕ್ ಮಾಡಿರಿ, ಹಾರ್ಡ್ ವರ್ಕಿಂದ ಅಷ್ಟೇ ಸಕ್ಸಸ್ ಹಾಗೆ ಹೀಗೆ ಅಂತ ನಾವು ಹೇಳ್ಕೊಟ್ರೆ ಗರ್ಲ್ಸ್ ಬಿಲೀವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವುದೇ ಸಕ್ಸಸ್ ಸಿಗ್ಬೇಕಂದ್ರೂ ಕೂಡ ಹಾರ್ಡ್ ವರ್ಕ್ ಮಾಡಬೇಕು, ಅದನ್ನ ಬಿಟ್ಟು ನಮ್ಮ ಒಳಗಡೆ ಟ್ಯಾಲೆಂಟ್ ಇದೆ, ಇಂಟೆಲಿಜೆನ್ಸ್ ಇದೆ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ. ಅದಕ್ಕೆ ಆಪೋಸಿಟ್ ಆಗಿ ಬಾಯ್ಸ್ ಮೇ ಬಿ ಎನ್ಕರೇಜ್ಡ್ ಟು ಬಿಲೀವ್ ದಟ್ ಸಕ್ಸಸ್ ಇನ್ ಮ್ಯಾಥ್ಸ್ ಸೈನ್ಸ್ ಶುಡ್ ಕಮ್ ಈಸಿಲಿ ಟು ದೆಮ್ ಬಿಕಾಸ್ ಆಫ್ ದೇರ್ ಜೆಂಡರ್. ಸೊ ನಾವು ಈಗ ಕ್ಲಾಸ್ ರೂಮ್ಗೆ ಹೋದ ತಕ್ಷಣ ಬಾಯ್ಸ್ ಈ ಕೆಲಸನ ತುಂಬ ಈಸಿಯಾಗಿ ಮಾಡ್ತಾರೆ ಅಂತ ಅಂದರೂ ಕೂಡ ಅವ್ರಿಗೆ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ. ಬಾಯ್ಸ್ ಏನು ಬಿಲೀವ್ ಮಾಡ್ತಾರೆ, ಅವ್ರು ಸೈನ್ಸ್ ಮ್ಯಾಥ್ಸ್ ಪ್ರಾಬ್ಲಮ್ಸ್ನ ಗರ್ಲ್ಸ್ಗಿಂತ ನಾವೇ ಚೆನ್ನಾಗಿ ಮಾಡ್ತೀವಿ, ಬಿಕಾಸ್ ನಾವು ಜೆಂಟ್ಸು, ಬಿಕಾಸ್ ನಾವು ಬಾಯ್ಸ್ ಅಂತ. ಸೊ ಇಸ್ ದಿಟ್ ಟ್ರೂ? ನಿಜ ಅಂತ ನಮಗೇನಾದರೂ ಅನಿಸುತ್ತಾ? ನೋ. ಬಟ್ ಅದು ಯಾವುದೋ ಒಬ್ಬ ಟೀಚರ್ ನಿಮಗೆ ಇನಿಷಿಯಲ್ ಸ್ಟೇಜಿಂದ ಆ ಥರ ಹೇಳ್ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ. ಬಾಯ್ಸ್ ಲೆಕ್ಕ ಬೇಗ ಮಾಡ್ತಾರೆ ಅಂತ ಹೇಳ್ತಾ ಇದ್ರೆ ಅದು ಹಾಗೆ ಆಗುತ್ತೆ. ಗರ್ಲ್ಸು ಅವ್ರ ಮೇಲೆ ಅಥವಾ ಅವರ ಟ್ಯಾಲೆಂಟನ್ನು ಅವ್ರು ಬಿಲೀವ್ ಮಾಡಲಿಕ್ಕೆ ಹೋಗೋದಿಲ್ಲ. ನಮಗೆ ಬೇಗ ಮಾಡ್ಲಿಕ್ಕೆ ಬರಲ್ಲ, ಬಾಯ್ಸೇ ಬೇಗ ಮಾಡ್ತಾರಂತೆ. ಸೊ ಇದರಿಂದ ಲರ್ನಿಂಗಿಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಟೀಚರ್ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ? ಓವರಾಲ್ ಟೀಚರ್ಸ್ ಹ್ಯಾವ್ ಲೋವರ್ ಎಕ್ಸ್ಪೆಕ್ಟೇಷನ್ಸ್ ಆನ್ ಗರ್ಲ್ಸ್ academic success compared to boys, and their attitude are shown through the type and quality of the student teacher interaction. ಟೀಚರ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂದರೆ ಓವರ್ ಅಕಾಡೆಮಿಕ್ ಮ್ಯಾಟ್ರಲ್ಲಿ ಬಾಯ್ಸು ಚೆನ್ನಾಗಿ ಮಾಡಬೇಕು, ಬಾಯ್ಸು ಚೆನ್ನಾಗಿ ಮಾಡ್ತಾರೆ ಗರ್ಲ್ಸಿಗೆ ಕಂಪೇರ್ ಮಾಡಿದರೆ ಅಂತ. ಬಟ್ ಈಗ ಚೇಂಜ್ ಆಗಿದೆ ಅಲ್ವಾ, ಗರ್ಲ್ಸೇ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಬಾಯ್ಸಿಗೆ ಕಂಪೇರ್ ಮಾಡಿದರೆ. ಬಟ್ ಆದರೆ ಫೈನಲ್ ಆಗಿ ನಾವು ಯಾಕೆ ಕಂಪೇರ್ ಮಾಡೋದು? ಅವರಿಗೆ ಇಷ್ಟ ಇರೋದನ್ನ ಅವ್ರ ವೇನಲ್ಲಿ ಅವರು ಓದ್ತಾರೆ, ಇವ್ರ ವೇನಲ್ಲಿ ಇವರು ಓದ್ತಾರೆ. ಓಕೆ, ಲೋವರ್ ಎಕ್ಸ್ಪೆಕ್ಟೇಷನ್ ಫಾರ್ ಗರ್ಲ್ಸಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಅದೇ ಬಾಯ್ಸಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಓಕೆ, ಟೀಚರ್ಸ್ಗಳಿಗೆ, ಕೆಲವೊಬ್ಬ ಟೀಚರ್ಸ್ಗಳಿಗೆ. ಟೀಚರ್ಸ್ ಕಮೆಂಟ್ ಆನ್ ಗರ್ಲ್ಸ್ ವರ್ಕ್ ಫೋಕಸ್ ಆನ್ ಇಟ್ಸ್ ಅಪಿಯರೆನ್ಸ್, ವೇರ್ ಆಸ್ ವಿತ್ ಬಾಯ್ಸ್ ವರ್ಕ್ ಟೀಚರ್ ಫೋಕಸ್ ಆನ್ ದ ಕಂಟೆಂಟ್. ಸೊ ಕೆಲವೊಂದು ಟೀಚರ್ಸ್ಗಳು ಹೇಗಿದ್ದಾರೆ ಅಥವಾ ಹೇಗೆ ಮಾಡ್ತಾರೆ ಅಂತಂದರೆ, ಗರ್ಲ್ಸ್ ಏನಾದರೂ ವರ್ಕ್ ಮಾಡಿದರೆ ಅವರ ಅಪಿಯರೆನ್ಸ್ನ ನೋಡಿಬಿಟ್ಟು, ಆ್ಯಕ್ಚುಲಿ ಅದು ದೊಡ್ಡ ತಪ್ಪು, ಬಟ್ ಆದರೆ ಕೆಲವೊಬ್ಬ ಟೀಚರ್ಸ್ ಮಾಡೋವಂಥ ವೇ ಅದು, ಅಥವಾ ಆ ಥರ ಮಾಡಬಾರ್ದು ಅಂತ ಹೇಳ್ತಿರೋದು. ಅವರ ಅಪಿಯರೆನ್ಸ್ನ, ಗರ್ಲ್ಸಿನ ಅಪಿಯರೆನ್ಸ್, ಅವರ ಬಿಹೇವಿಯರ್ಸ್ನ ನೋಡಿಬಿಟ್ಟು ವರ್ಕ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಬಟ್ ಅದೇ ಬಾಯ್ಸ್ ಏನಾದರೂ ವರ್ಕ್ ಮಾಡಿದರೆ ಅವರ ಕಂಟೆಂಟನ್ನು ಮಾತ್ರ ಫೋಕಸ್ ಮಾಡ್ತಾರೆ. ಎರಡೂ ಕಡೆನಲ್ಲೂ ನಾವು ಫೋಕಸ್ ಮಾಡಬೇಕಾಗಿರೋದು ಕಂಟೆಂಟಿಗೆ ಮಾತ್ರ. ಬಟ್ ಆದರೆ ನಾವು ಏನು ಮಾಡ್ತೀವಿ ಅಂದರೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಇಲ್ಲಿ. ಓಕೆ, ನೆಕ್ಸ್ಟ್ 5th ನೋಡಿ, ಡಿಸ್ಕ್ರಿಮಿನೇಷನ್ ಅಗೇನಿಸ್ಟ್ ಗರ್ಲ್ಸ್ನ ವಿರುದ್ಧವಾಗಿ ಡಿಸ್ಕ್ರಿಮಿನೇಷನ್ ಹೇಗಿರುತ್ತೆ? ಗರ್ಲ್ಸ್ ಆಫನ್ ಡು ನಾಟ್ ರಿಸೀವ್ ಅಡೆಕ್ವೇಟ್ ಕಮೆಂಟ್ಸ್ ಆರ್ ಕ್ರಿಟಿಸಿಸಮ್ ಫ್ರಮ್ ಟೀಚರ್ಸ್ ವಿಚ್ ದೇ ಕುಡ್ ಇಂಪ್ರೂವ್ ದೇರ್ ಎಬಿಲಿಟಿ ಟು ಲರ್ನ್. ಓಕೆ, ಗರ್ಲ್ಸಿಗೆ ಆಲ್ಮೋಸ್ಟು ಅಥವಾ ಗರ್ಲ್ಸ್ ಆಫನ್ ಡು ನಾಟ್ ಗರ್ಲ್ಸ್ಗೆ ಆಲ್ಮೋಸ್ಟು ರಿಸೀವ್ ಆಗಿರೋದಿಲ್ಲ ಏನು ಅಂದರೆ ಅಡೆಕ್ವೇಟ್ ಕಮೆಂಟ್ಸ್ ಆರ್ ಕ್ರಿಟಿಸಿಸಮ್.
from teachers from which they could improve their ability to learn. ಸೊ ಯಾರು ಗರ್ಲ್ಸ್ಗೆ ಹೇಳ್ಕೊಟ್ಟು ಅವರ ಲರ್ನಿಂಗ್ಸ್ ಎಬಿಲಿಟೀಸ್ಗಳನ್ನ ಜಾಸ್ತಿ ಮಾಡಿರ್ತಾರೋ ಅವ್ರ ಕಡೆಯಿಂದ ಜಾಸ್ತಿ ಕ್ರಿಟಿಸಿಸಮ್ ಏನು ಸಿಗೋದಿಲ್ಲ. ದೇ ಆಲ್ಸೋ ರಿಸೀವ್ ಲೆಸ್ ಟೈಮ್ ಅಂಡ್ ಅಟೆನ್ಷನ್ ಫ್ರಮ್ ಟೀಚರ್ಸ್ ದ್ಯಾನ್ ಬಾಯ್ಸ್. ಓಕೆ, ಸೊ ಗರ್ಲ್ಸ್ಗೆ ಆಲ್ಮೋಸ್ಟ್ ಲೆಸ್ ಟೈಮ್ ರಿಸೀವ್ ಆಗುತ್ತೆ ಬಾಯ್ಸ್ಗೆ ಕಂಪೇರ್ ಮಾಡಿದ್ರೆ. ದೇ ಆಲ್ಸೋ ರಿಸೀವ್ ಲೆಸ್ ಟೈಮ್ ಅಂಡ್ ಅಟೆನ್ಷನ್ ಫ್ರಮ್ ಟೀಚರ್ಸ್ ದ್ಯಾನ್ ಬಾಯ್ಸ್. ಓಕೆ, ಬಾಯ್ಸಿಂದ ಲೆಸ್ ಅಟೆನ್ಷನ್ ಸಿಗುತ್ತೆ. ಅವರು ಸ್ವಲ್ಪ ಓದೋದಿಲ್ಲ, ಅವ್ರಿಗೆ ಸ್ವಲ್ಪ ಜಾಸ್ತಿ ಹೇಳ್ಕೊಡ್ಬೇಕು ಅಂತ ಆ ಕಡೆನೇ ಹೋಗ್ಬಿಡ್ತಾರೆ. ಟೀಚರ್ಸ್ ಯೂಶುವಲಿ ಆಸ್ಕ್ ಗರ್ಲ್ಸ್ ಈಸಿಯರ್ ಕ್ವಶನ್ ದ್ಯಾನ್ ದೇ ಆಸ್ಕ್ ಬಾಯ್ಸ್. ಇದಂತೂ ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ನಾವು ಹುಡುಗಿರು ಅನ್ನೋ ಕಾರಣಕ್ಕೆ ನಮಗೆ ಸ್ವಲ್ಪ ಈಸಿ ಕ್ವಶನ್ಸ್ನ ಕೇಳಿ ಹಾಗೆ ಮುಂದೆ ಹೋಗ್ಬಿಡ್ತಾರೆ. ಅದೇ ಬಾಯ್ಸಿಗೆ ಸ್ವಲ್ಪ ಕಷ್ಟದ ಕ್ವಶನನ್ನು ಕೇಳೋ ಥರ. ಟಿಪಿಕಲಿ ಗರ್ಲ್ಸ್ ರಿಸೀವ್ ಫ್ಯೂವರ್ ಅಪರ್ಚುನಿಟೀಸ್ ಟು ಎಂಗೇಜ್ ಇನ್ ಕ್ಲಾಸ್ ರೂಮ್ discussion, use equipment and assert their knowledge in classroom. ಸೊ ಕಂಪೇರ್ ಟು ಬಾಯ್ಸಿಗೆ ಕಂಪೇರ್ ಮಾಡಿದರೆ ಗರ್ಲ್ಸಿಗೆ ಸ್ವಲ್ಪ ಲೆಸ್ ಅಪರ್ಚುನಿಟಿ ಸಿಗುತ್ತೆ, ಕಡಿಮೆ ಅಪರ್ಚುನಿಟೀಸ್ಗಳು ಸಿಗುತ್ತೆ. ಮತ್ತು ಕಂಪ್ಯೂಟರ್ ಲ್ಯಾಬ್ನ ಯೂಸ್ ಮಾಡಲಿಕ್ಕೆ ಅಥವಾ ಯಾವುದೇ ಒಂದು ಎಕ್ವಿಪ್ಮೆಂಟ್ನ ಯೂಸ್ ಮಾಡೋಕ್ಕೂ ಕೂಡ ಅವರಿಗೆ ಕಡಿಮೆ ಅಪರ್ಚುನಿಟೀಸ್ಗಳು ಸಿಗುತ್ತೆ. ನಾನು ಮಾಡ್ತೀನಿ ಅಂತ ಅವರೇ ಮುಂದೆ ಹೋಗ್ಬಿಡ್ತಾರೆ. ಬಟ್ ಈಗ ಗರ್ಲ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಇದ್ದಾರೆ, ಅವರೇ ಮುಂದೆ ಹೋಗ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ಎಲ್ಲ ಅರ್ಥ ಇರುತ್ತೆ ಸಮ್ಟೈಮ್ಸ್ ಅಂತ ಅಷ್ಟೇ. ಸೊ ಈಗ ನಾವು ಒಂದು ಇಂಪಾರ್ಟೆಂಟ್ 3 ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನೂ ಇದೆ ಈ ಕಾನ್ಸೆಪ್ಟ್ಗಳ ಮೇಲೆ. ಓಕೆ, ಬಟ್ ಆದರೆ ಇವತ್ತಿನ ಕ್ಲಾಸಿಗೆ ಇಲ್ಲಿ ತನಕ ಇರಲಿ. ಈಗ ನಾವು ನೆಕ್ಸ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡೋಣ ಈ ಕಾನ್ಸೆಪ್ಟ್ನ ಮೇಲೆ. ಓಕೆ, ಸೊ ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡ್ತಾ ಬಂದರೆ, ಅಕಾರ್ಡಿಂಗ್ ಟು ವೆಸ್ಟ್ ಅಂಡ್ ಜಿಮರ್ಮ್ಯಾನ್, what is gender? A personal trait, a biological characteristic, an emergent feature of social situation, a physical attribute. So West and Zimmerman ಅವರ ಪ್ರಕಾರ option C is the correct answer, an emergent feature of social situation. ಅಲ್ವಾ? ಆ ಡೆಫಿನೇಷನ್ಸ್ನ ನೋಡಿದಿರತ್ತಾರೆ ನೀವು ಕೂಡ. ಹೌ ಈಸ್ ಜೆಂಡರ್ ಆಫನ್ ಡಿಫೈನ್ಡ್ ಇನ್ ಸೊಸೈಟಿ? ಸೊಸೈಟಿ ಪ್ರಕಾರ ಜೆಂಡರ್ ಅಂದರೆ ಏನು? ಬೈ ಇಂಡಿವಿಜುವಲ್ ಚಾಯ್ಸ್, ಥ್ರೂ ಬಯೋಲಾಜಿಕಲ್ ಫ್ಯಾಕ್ಟರ್ಸ್, ಬೈ ಸೊಸೈಟಲ್ ರೋಲ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್, ಥ್ರೂ ಫಿಸಿಕಲ್ ಅಪಿಯರೆನ್ಸ್. ಸೊಸೈಟಿ ಹೇಗೆ ಡಿಫೈನ್ ಮಾಡುತ್ತೆ ಜೆಂಡರ್ನ? ಎನಿ ಐಡಿಯಾ? ಸೊ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊಸೈಟಿ ಜೆಂಡರ್ನ ಹೇಗೆ ಡಿಫೈನ್ ಮಾಡುತ್ತೆ ಅಂದರೆ ಅವರು ಸೊಸೈಟಿನಲ್ಲಿ ಯಾವ ಥರ ರೋಲ್ನ ಪ್ಲೇ ಮಾಡ್ತಾರೆ ಮತ್ತು ಅವರಿಂದ ಇರುವಂಥ ಎಕ್ಸ್ಪೆಕ್ಟೇಷನ್ಸಿಂದ. ವಾಟ್ ಈಸ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಸೆಕ್ಸ್ ಆ್ಯಂಡ್ ಜೆಂಡರ್? ಓಕೆ, ಆಪ್ಷನ್ 1 ನೋಡಿ, ಸೆಕ್ಸ್ ರೆಫರ್ ಟು ಸೋಷಿಯಲ್ ಡಿಸ್ಟಿಂಕ್ಷನ್ while gender refers to biological differences. No. Gender refers to biological differences, sex refers to social distinction. No. Sex refers to both biological and social distinctions, while gender refers to only biological distinctions. No and no and no. ಹಾಗಿದ್ರೆ ಫೋರ್ತ್ ಒನ್ ನೋಡಿ, sex refers to biological differences while gender refers to social distinctions. Yes, option number D is the correct answer, as we all studied before. How do boys and girls acquire their gender identity? ಬಾಯ್ಸ್ ಮತ್ತು ಗರ್ಲ್ಸ್ ಅವರ ಜೆಂಡರ್ ಐಡೆಂಟಿಟಿನ ಹೇಗೆ ಅಕ್ವೈರ್ ಮಾಡ್ಕೊತಾರೆ? ಯಾರು ಹೇಳಿರ್ತಾರೆ ಅವ್ರಿಗೆ? ಹೇಗೆ? ಥ್ರೂ ಜೆನೆಟಿಕ್ಸ್ ಓನ್ಲಿ, ಥ್ರೂ ಸೊಸೈಟಲ್ ನಾರ್ಮ್ಸ್ ಆ್ಯಂಡ್ ಸೋಷಲೈಸೇಷನ್ ಎಕ್ಸ್ಪೀರಿಯನ್ಸ್, ಥ್ರೂ ಎಜುಕೇಷನ್ ಓನ್ಲಿ, ಥ್ರೂ ಪಿಯರ್ ಗ್ರೂಪ್ ಪ್ಲೆಷರ್ ಓನ್ಲಿ. ಸೊ ಬಾಯ್ಸ್ ಮತ್ತು ಗರ್ಲ್ಸ್ಗೆ ಹೇಗೆ ಅವರು ಬಾಯ್ ಮತ್ತು ಗರ್ಲ್ ಅಂತ ಹೇಗೆ ಗೊತ್ತಾಗಿರುತ್ತೆ ಅವರಿಗೆ? ಆಪ್ಷನ್ ನಂಬರ್ ಬಿ ಇಂದ ಗೊತ್ತಾಗಿರುತ್ತೆ. ಲೈಕ್ ಥ್ರೂ ಸೊಸೈಟಲ್ ನಾರ್ಮ್ಸ್. ಸೊಸೈಟಿ ಹೇಳಿ 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 ಅವರಿಗೆ ಕಲಿಸಿರುತ್ತೆ, ನೀವು ಬಾಯ್ಸು ನೀವು ಗರ್ಲ್ಸು ಅಂತ ಅವರಿಗೆ ಹೇಳಿ 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 ಕಲಿಸುತ್ತೆ. ವಾಟ್ ಆರ್ ಜೆಂಡರ್ ರೋಲ್ಸ್ ಬೇಸ್ಡ್ ಆನ್? ಓಕೆ, ಜೆಂಡರ್ ರೋಲ್ಸು ಯಾವುದಕ್ಕೆ ಬೇಸ್ ಆನ್ ಆಗಿದೆ? ಯಾವುದಕ್ಕೆ? ಬಯೋಲಾಜಿಕಲ್ ಫ್ಯಾಕ್ಟರ್ಸ್, individual preferences, norms created by society, personal characteristics. ಯಾವುದಕ್ಕೆ?
ವಾಟ್ ಆರ್ ಜೆಂಡರ್ ರೂಲ್ಸ್ ಬೇಸ್ಡ್ ಆನ್? ಜನರಲ್ ರೂಲ್ಸು ಯಾವುದಕ್ಕೆ ಬೇಸ್ ಆನ್ ಆಗಿದೆ? ಯಾವುದಕ್ಕೆ? ಸೊ ಇಟ್ ಈಸ್ ಆಪ್ಷನ್ ನಂಬರ್ ಸಿ, ನಾರ್ಮ್ಸ್ ಕ್ರಿಯೇಟೆಡ್ ಬೈ ಸೊಸೈಟಿ. ಸೊಸೈಟಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಕ್ರಿಯೇಟ್ ಮಾಡಿರುತ್ತಲ್ವ, ಅದ್ರ ಮೇಲೆ ಜೆಂಡರ್ ರೋಲ್ಸು ಫಿಕ್ಸ್ ಆಗಿರುತ್ತೆ. ಲೈಕ್ ಬಾಯ್ಸಿನ ರೋಲ್ ಇದೆ, ಗರ್ಲ್ಸಿನ ರೋಲ್ ಇದೆ, ಮೆನ್ನಿನ ರೋಲ್ ಇದು, ಫೀಮೇಲ್ನ ರೋಲ್ ಇದು ಅಂತ ಈ ಥರ ಫಿಕ್ಸ್ ಆಗಿರುತ್ತೆ. ನೆಕ್ಸ್ಟು 6th ಕ್ವಶನ್ ನೋಡಿ. ವಾಟ್ ಈಸ್ ಜೆಂಡರ್ ಡಿಸ್ಕ್ರಿಮಿನೇಷನ್? ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂದರೆ ಏನು? ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಬಯಾಲಜಿಕಲ್ ಡಿಫ್ರೆನ್ಸ್, ಇಂಡಿವಿಜುವಲ್ ಚಾಯ್ಸಸ್, ಜೆಂಡರ್ ಸ್ಟೀರಿಯೋಟೈಪ್ಸ್, ಸೋಷಿಯಲ್ ಆರ್ ಸೊಸೈಟಲ್ ನಾರ್ಮ್ಸ್. ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಅನಿಸುತ್ತೆ, ಬಟ್ ಆದರೆ ನಾವು ನೀಟಾಗಿ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಬೇಕು. ಸೊ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಜೆಂಡರ್ ಸ್ಟೀರಿಯೋಟೈಪ್ಸನ್ನೇ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಹೇಳೋದು. ಓಕೆ, ಜೆಂಡರ್ ಸ್ಟೀರಿಯೋಟೈಪ್ಸನ್ನ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಲಿಂಗ ತಾರತಮ್ಯ ಅಂತ. ವಾಟ್ ಈಸ್ ಆಕ್ಯುಪೇಷನಲ್ ಸೆಕ್ಸಿಸಮ್? ಡಿಸ್ಕ್ರಿಮಿನೇಷನ್ ಇನ್ ಹೌಸ್ಹೋಲ್ಡ್ ಕೋರ್ಸ್, ಜಾಬ್ ಪ್ರಿಫರೆನ್ಸಸ್, ವರ್ಕ್ ಪ್ಲೇಸ್ ಬೇಸ್ಡ್ ಆನ್ ಜೆಂಡರ್, ಬೇಸ್ಡ್ ಆನ್ ಎಜುಕೇಷನಲ್ ಚಾಯ್ಸಸ್. ಸೊ ಯಾವ್ದು ಹಾಗಿದ್ರೆ ಆಕ್ಯುಪೇಷನಲ್ ಸೆಕ್ಸಿಸಮ್ ಅಂದರೆ ಏನು? ಸೊ ಆಕ್ಯುಪೇಷನ್ ಅಂತಂದರೆ ಉದ್ಯೋಗ ಮಾಡೋ ಸ್ಥಳದಲ್ಲಿ ಆಗುವಂಥ ಸೆಕ್ಸಿಸಮ್. ಸೊ ಇದರಲ್ಲಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವರ್ಕ್ ಪ್ಲೇಸಲ್ಲಿ ಆಗುವಂಥ ಜೆಂಡರ್ ಡಿಸ್ಕ್ರಿಮಿನೇಷನ್ ಅದು. ವಾಟ್ ಈಸ್ ಒನ್ ಎಫೆಕ್ಟ್ ಆಫ್ ಜೆಂಡರ್ ಬಯಾಸ್ ಇನ್ ದ ಕ್ಲಾಸ್ ರೂಮ್? ಏನಾಗುತ್ತೆ ಜೆಂಡರ್ ಬಯಾಸ್ ಮಾಡಿದರೆ ಕ್ಲಾಸ್ ರೂಮಲ್ಲಿ? ಎನ್ಹಾನ್ಸ್ಡ್ ಲರ್ನಿಂಗ್ ಔಟ್ಕಮ್ಸ್, improved socialization skills, problem for students who do not match gender stereotypes, equal opportunities for all students. ಅದಂತರೂ ಡಿ ಅಂತರೂ ಫುಲ್ ತಪ್ಪು ನೋಡಿ. ABC ನಲ್ಲಿ ಯಾವ್ದು ಅನ್ಸುತ್ತೆ? ಆಪ್ಷನ್ ನಂಬರ್ ಸಿ, ಪ್ರಾಬ್ಲಮ್ಸ್ ಫಾರ್ ಸ್ಟೂಡೆಂಟ್ಸ್. ಯಾರು ಜೆಂಡರ್ನ ಮ್ಯಾಚ್ ಮಾಡೋದಿಲ್ವೋ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆ, question number 9. How does gender bias impact students' attitude towards learning? It encourages a belief in innate talent or intelligence. It fosters a sense of equality among students. It may lead girls to attribute success to hard work rather than talent. It discourages boys from excelling in science and maths. ಏನಾಗುತ್ತೆ ಜೆಂಡರ್ ಬಯಾಸ್ನ ಇಂಪ್ಯಾಕ್ಟ್? ಸೊ ಇಟ್ ಈಸ್ ಆಪ್ಷನ್ ನಂಬರ್ ಸಿ. ಇಟ್ ಮೇ ಲೀಡ್ ಗರ್ಲ್ಸ್ ಟು ಅಟ್ರಿಬ್ಯೂಟ್ ಸಕ್ಸಸ್ ಟು ಹಾರ್ಡ್ ವರ್ಕ್ ರಾದರ್ ದ್ಯಾನ್ ಅ ಟ್ಯಾಲೆಂಟ್. ಟ್ಯಾಲೆಂಟ್ ಏನು ಮ್ಯಾಟ್ರ್ ಆಗೋದಿಲ್ಲ, ಹಾರ್ಡ್ ವರ್ಕ್ ಮಾಡಲೇಬೇಕು ಅಂತ ಗರ್ಲ್ಸ್ ಮೈಂಡ್ ಕುತ್ಕೊಂಡ್ಬಿಡುತ್ತೆ. ವಾಟ್ ಈಸ್ ದ ಫೋಕಸ್ ಆಫ್ ಟೀಚರ್ಸ್ ಕಮೆಂಟ್ ಆನ್ ಗರ್ಲ್ಸ್ ವರ್ಕ್ ಕಂಪೇರ್ಡ್ ಟು ಬಾಯ್ಸ್ ವರ್ಕ್? ಅಪಿಯರೆನ್ಸ್, ಕಂಟೆಂಟ್, ಎಫರ್ಟ್, ಕ್ರಿಯೇಟಿವಿಟಿ. ಬಾಯ್ಸ್ ವರ್ಕಿಗೆ ಕಂಪೇರ್ ಮಾಡಿದರೆ ಗರ್ಲ್ಸ್ ವರ್ಕ್ನ ನೋಡಬೇಕಾದ್ರೆ ಟೀಚರ್ಸ್ನ ಫೋಕಸ್ ಯಾವ ಥರ ಇರುತ್ತೆ, ಯಾವುದ್ರ ಮೇಲಿರುತ್ತೆ? ಅಪಿಯರೆನ್ಸ್ ಮೇಲಿರುತ್ತೋ, ಕಂಟೆಂಟ್ ಮೇಲಿರುತ್ತೋ, ಎಫರ್ಟಿನ ಮೇಲಿರುತ್ತೋ, ಕ್ರಿಯೇಟಿವಿಟಿ ಮೇಲಿರುತ್ತೋ? ಆ್ಯಕ್ಚುಲಿ ಕ್ರಿಯೇಟಿವಿಟಿ ಮೇಲಿರಬೇಕು, ಎಫರ್ಟಿನ ಮೇಲಿರಬೇಕು, ಕಂಟೆಂಟಿನ ಮೇಲಿರಬೇಕು. ಬಟ್ ಆದರೆ ಜೆಂಡರ್ ಬಯಾಸ್ ಇರುತ್ತಲ್ವ, ಹಾಗಾಗಿ ಅಪಿಯರೆನ್ಸಿನ ಮೇಲೆ ಇರುತ್ತೆ. ಅವ್ರು ಹೇಗೆ ಕಾಣಿಸ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟು 11th ಕ್ವಶನ್ ನೋಡಿ. 1 ಸೆಕೆಂಡ್, ಕ್ವಶನ್ ನೋಡ್ತಾ ಇರಿ ಹಾಗೆ. ಎಸ್, 11th ಕ್ವಶನ್ ನೋಡಿ. What do girls often receive less of from teachers compared to boys? ಓಕೆ, ಬಾಯ್ಸಿಗೆ ಕಂಪೇರ್ ಮಾಡಿದ್ರೆ ಗರ್ಲ್ಸ್ ಲೆಸ್ ರಿಸೀವ್ ಮಾಡ್ತಾರೆ. ವಾಟ್? ಟೈಮ್ ಆ್ಯಂಡ್ ಅಟೆನ್ಷನ್, ಅಪಾರ್ಚುನಿಟೀಸ್ ಟು ಎಂಗೇಜ್ ಇನ್ ಕ್ಲಾಸ್ ರೂಮ್ ಡಿಸ್ಕಷನ್, ಅಪಾರ್ಚುನಿಟೀಸ್ ಟು ಯೂಸ್ ಇಕ್ವಿಪ್ಮೆಂಟ್, ಆಲ್ ಆಫ್ ಎಬೋ. ನಿಮಗೇನು ಅನಿಸುತ್ತೆ ಯಾವುದು ಕಡಿಮೆ ಸಿಗುತ್ತೆ ಗರ್ಲ್ಸಿಗೆ ಬಾಯ್ಸಿನ ಕಂಪೇರ್ ಮಾಡಿದ್ರೆ?
ಸೊ ಆಸ್ ಯು ಆಲ್ ನೋ ಈ ಮೂರು ಕೂಡ ಕರೆಕ್ಟೇ. ಹಾಗಾಗಿ ಲೆಸ್ ಟೈಮ್ ಆ್ಯಂಡ್ ಅಟೆನ್ಷನ್ನು ಕೂಡ ಸಿಗುತ್ತೆ, ಅಪಾರ್ಚುನಿಟೀಸಲ್ಲೂ ಜಾಸ್ತಿ ಸಿಗೋದಿಲ್ಲ, ನೆಕ್ಸ್ಟ್ ಇಕ್ವಿಪ್ಮೆಂಟ್ನ ಯೂಸ್ ಮಾಡೋಕ್ಕೂ ಕೂಡ ಜಾಸ್ತಿ ಅವಕಾಶಗಳು ಸಿಗೋದಿಲ್ಲ. ಹಾಗಾಗಿ ಆಲ್ ಆಫ್ ದ ಎಬೋ. Okay, what is the main concern regarding the discrimination against girls in education? What is the main concern regarding the discrimination against girls in education? Lack of resources, lack of interest in learning, inadequate feedback and attention from teachers, lack of access to technology. Okay, girls in education discrimination ಆಗಲಿಕ್ಕೆ against ಆಗಲಿಕ್ಕೆ ಏನು ಕಾರಣ? So it is option number C, inadequate feedback and attention from the teachers. ಟೀಚರ್ಸು ಗರ್ಲ್ಸಿನ ಮೇಲೆ ಅಟೆನ್ಷನ್ ಜಾಸ್ತಿ ಕೊಡದೇ ಇದ್ದರೆ, ನೀಟಾಗಿ ಫೀಡ್ಬ್ಯಾಕ್ ಕೊಡದೇ ಇದ್ದರೆ ಅವರ ಎಜುಕೇಷನ್ನು ಕಡಿಮೆ ಆಗ್ತಾ ಹೋಗುತ್ತೆ. ವಾಟ್ ಈಸ್ ಒನ್ ಆಫ್ ದ ಇಂಪ್ಯಾಕ್ಟ್ಸ್ ಆಫ್ ಜೆಂಡರ್ ಬಯಾಸ್ ಇನ್ ದ ಕ್ಲಾಸ್ ರೂಮ್? ಜೆಂಡರ್ ಬಯಾಸ್ನ ಏನು ಇಂಪ್ಯಾಕ್ಟ್ ಆಗುತ್ತೆ? ಈಕ್ವಲ್ ಅಪಾರ್ಚುನಿಟೀಸ್ ಫಾರ್ ಆಲ್ ಸ್ಟೂಡೆಂಟ್ಸ್, ಎನ್ಹಾನ್ಸ್ಡ್ ಕೊಲಾಬ್ರೇಷನ್ ಅಮಾಂಗ್ ಸ್ಟೂಡೆಂಟ್ಸ್, reinforcement of gender stereotype, increased creativity. ಏನಾಗುತ್ತೆ ಇಂಪ್ಯಾಕ್ಟ್ ಆಫ್ ಜೆಂಡರ್ ಬಯಾಸ್ ಇನ್ ಕ್ಲಾಸ್ ರೂಮ್? ಸೊ ಆಪ್ಷನ್ ನಂಬರ್ ಸಿ, ರಿಎನ್ಫೋರ್ಸ್ಮೆಂಟ್ ಆಫ್ ಜೆಂಡರ್ ಸ್ಟೀರಿಯೋಟೈಪ್. ಅಂತಂದರೆ ನಾವು ಜೆಂಡರ್ ಬಯಾಸಿಂದ ಏನು ರಿಎನ್ಫೋರ್ಸ್ ಮಾಡ್ತೀವಿ ಅಥವಾ ಯಾವುದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಜೆಂಡರ್ ಸ್ಟೀರಿಯೋಟೈಪಿಗೆ ಕಾರಣ ಆಗುತ್ತದು. ಓಕೆ, ನಾವು ಜೆಂಡರ್ ಬಯಾಸ್ ಮಾಡ್ತಾ ಹೋದರೆ ಜೆಂಡರ್ ಸ್ಟೀರಿಯೋಟೈಪು ಹುಟ್ಕೊಳ್ತಾ ಹೋಗುತ್ತೆ, ಅದು ಬ್ಯಾಡ್ ಇಂಪ್ಯಾಕ್ಟ್ ಆ್ಯಕ್ಚುಲಿ. ಓಕೆ, ವಾಟ್ ಆರ್ ದ ಮೇನ್ ಏಜೆಂಟ್ಸ್ ಆಫ್ ಸೋಷಲೈಸೇಷನ್ ಮೆನ್ಷನ್ಡ್ ಇನ್ ದ ಟೆಕ್ಸ್ಟ್? ಮೇನ್ ಏಜೆಂಟ್ ಆಫ್ ಸೋಷಲೈಸೇಷನ್ ಏನು? ಮಕ್ಕಳು ಮಿಂಗಲ್ ಆಗಲಿಕ್ಕೆ, ಸೋಷಲೈಸೇಷನ್ ಆಗಲಿಕ್ಕೆ ಹೇಗೆ ಬೆರೀತಾ ಹೋಗಬೇಕು? ಎಲ್ಲಿ? ಫ್ಯಾಮಿಲಿ, ಎಜುಕೇಷನ್ ಆ್ಯಂಡ್ ಮೀಡಿಯಾ, ಗವರ್ನಮೆಂಟ್, ಪಿಯರ್ಸ್ ಆ್ಯಂಡ್ ರಿಲಿಜಿಯನ್, ಫ್ರೆಂಡ್ಸ್, ವರ್ಕ್ ಪ್ಲೇಸ್ ಆ್ಯಂಡ್ ಸೊಸೈಟಿ, ಇಂಟರ್ನೆಟ್, ಹಾಬೀಸ್ ಆ್ಯಂಡ್ ಕಮ್ಯುನಿಟಿ. ಸೊ ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್ ಆನ್ಸರ್, ಫ್ಯಾಮಿಲಿ, ಎಜುಕೇಷನ್ ಆ್ಯಂಡ್ ಮೀಡಿಯಾ. ಇದರಿಂದ ಮಕ್ಕಳು ಸೋಷಲೈಸೇಷನ್ ಆಗ್ತಾ ಹೋಗ್ತಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕ್ವಶನ್, ವಾಟ್ ಈಸ್ ದ ಅಲ್ಟಿಮೇಟ್ ಗೋಲ್ ಆಫ್ ಪ್ರೊವೈಡಿಂಗ್ ಈಕ್ವಲ್ ಅಪಾರ್ಚುನಿಟೀಸ್? ಓಕೆ, ಈಕ್ವಲ್ ಅಪಾರ್ಚುನಿಟೀಸ್ನ ಕೊಡಲಿಕ್ಕೋಸ್ಕರ ಇರುವಂಥ ಗೋಲ್ ಏನು? ಓಕೆ, ಸಾರಿ, ನೆಕ್ಸ್ಟ್ ಕಂಟಿನ್ಯೂ ಆಗಿದೆ. ಈಕ್ವಲ್ ಅಪಾರ್ಚುನಿಟೀಸ್ ಟು ಬೋತ್ ಜೆಂಡರ್ಸ್ ಅಕಾರ್ಡಿಂಗ್ ಟು ಟೆಕ್ಸ್ಟ್. ಏನು ಮಾಡಬೇಕು ನಾವು? ಅಲ್ಟಿಮೇಟ್, what is the ultimate goal? Reinforcing gender stereotypes? No. Creating a strong and healthy society, maintaining traditional gender roles, promoting discrimination. ಅದು ಮೂರು ಅಲ್ಲ, ರಿಎನ್ಫೋರ್ಸ್ ಜೆಂಡರ್ ಸ್ಟೀರಿಯೋಟೈಪ್ ಕೂಡ ಅಲ್ಲ, ಟ್ರೆಡಿಷನಲ್ ಜೆಂಡರ್ ರೂಲ್ಸ್ನ ನಾವು ಫಾಲೋ ಮಾಡಬಾರ್ದು, ಮತ್ತು ಡಿಸ್ಕ್ರಿಮಿನೇಷನ್ನ ಪ್ರಮೋಟ್ ಮಾಡಬಾರ್ದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನಾವು ಸ್ಟ್ರಾಂಗ್ ಆಗಿ ಹೆಲ್ತಿಯಾಗಿರುವಂಥ ಸೊಸೈಟಿನ ಬಿಲ್ಡ್ ಮಾಡಿದರೆ ಮಾತ್ರ ಏನಾಗುತ್ತೆ ಅಂದರೆ ಇದನ್ನೆಲ್ಲ ನಾವು ತಡೆಗಟ್ಬೋದು. ಓಕೆ, ಐ ಹೋಪ್ ನಿಮಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇದ್ರದ್ದು ಕಂಟಿನ್ಯೂಷನ್ ಸೆಷನ್ ಇರುತ್ತೆ. ಸೊ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತಲೇ ಹೇಳ್ಬೋದು. ಪ್ಲೀಸ್ ಸ್ಟಡಿ ಹಾರ್ಡ್. ಇದು ಥಿಯರಿ ಥರ ಇರುತ್ತೆ, ಬಟ್ ಆದರೆ ಇದು ಕೂಡ ಎಕ್ಸಾಮ್ ಪರ್ಪಸ್ಗೆ ಇಂಪಾರ್ಟೆಂಟ್. ಸೊ ಹಾಗಾಗಿ ಐ ಹೋಪ್ ನಿಮಗೆಲ್ಲ ಈ ಚಾಪ್ಟರ್ ಇಷ್ಟ ಆಗಿದೆ ಅಂತ ಹೇಳ್ತಾ, ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ listening me. Thank you. Have a nice day.